ಎಸ್, ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಎಥಿಕ್ಸ್ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈಗ ನೀವು ಬೋರ್ಡ್ ಮೇಲೆ ನೋಡುವಂತಹ ಪ್ರಶ್ನೆ 2021 KS ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. KS ಮೇನ್ಸ್ ಎಕ್ಸಾಮ್ 2021. ಸೊ ಕ್ವಶನ್ ಪೇಪರಿಂದ ಆಯ್ಕೆಯಾದ ಪ್ರಶ್ನೆಯನ್ನು ನಾವೀಗ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನುವುದರ ಬಗ್ಗೆ ಮೊದಲು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಹೌ ಟು ರೈಟ್ ಆನ್ಸರ್ಸ್ ಇನ್ ದ ರಿಸ್ಟ್ರಿಕ್ಟೆಡ್ ಲಿಮಿಟೇಷನ್ ಆಫ್ ವರ್ಡ್ಸ್. 300 ವರ್ಡ್ಸ್ ಇದೆ, 20 ಮಾರ್ಕ್ಸ್ ಇದೆ, 20 ಅಂಕಗಳಿವೆ. ಸೊ 20 ಅಂಕಗಳಿಗೆ ನೀವು 300 ಪದಗಳಿಗೆ ಮೀರಿದಂತೆ ಉತ್ತರವನ್ನು ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ, ಪ್ರಶ್ನೆ ಏನು ಅನ್ನೋದನ್ನು ಫಸ್ಟು ಗಮನಿಸಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಪ್ರಾಪರ್ಲಿ. ಪ್ರಶ್ನೆಯನ್ನು ಓದ್ತೀನಿ. ಪರಮಪೂಜ್ಯ 14ನೇ ದಲೈ ಲಾಮಾ ಅವರು, ನನ್ನ ಧರ್ಮ ಬಹಳ ಸರಳ, ನನ್ನ ಧರ್ಮ ದಯೆ ಅಥವಾ ಕರುಣೆ ಎಂದು ತಿಳಿಸಿದ್ದಾರೆ. ಅಂದರೆ ಇಲ್ಲಿ ದಲೈ ಲಾಮಾ ಅವರ ಒಂದು ಕೊಟೇಶನನ್ನು ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈಸ್ ಅ ವಿನ್ನರ್ ಆಫ್ ನೊಬೆಲ್ ಪೀಸ್ ಪ್ರೈಸ್. ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿದೆ. ಅವರು ಹೇಳ್ತಾರೆ, ನನ್ನ ಧರ್ಮ ಬಹಳ ಸರಳ. ಮೈ ರಿಲಿಜನ್ ಈಸ್ ವೆರಿ ಸಿಂಪಲ್ ಬಿಕಾಸ್ ಮೈ ರಿಲಿಜನ್ ಈಸ್ ಕೈಂಡ್ನೆಸ್, ಕಂಪ್ಯಾಷನ್. ದಯೆ ಅಂತ ಹೇಳ್ತಾರೆ, ಕರುಣೆ ಅಂತಾರೆ, ಕಂಪ್ಯಾಷನ್ ಅಂತ ಹಿಂಗೆ ಕರಿತೀವಿ. ಇದು ದಲೈ ಲಾಮಾ ಅವರ ಒಂದು ಸಂದೇಶ, ಜಗತ್ತಿಗೆ ಅವರು ಕೊಟ್ಟಿರುವ ಸಂದೇಶ. ಅದನ್ನು ಆಧಾರವಾಗಿಟ್ಕೊಂಡು ಅವರ ಜೀವನ ಮತ್ತು ಉಪದೇಶಗಳಿಂದ ನಾವು ಯಾವ ಮೌಲ್ಯಗಳನ್ನು ಬೇರೂರಿಸಿಕೊಳ್ಳಬಹುದು ಎಂಬುದನ್ನು ವಿಸ್ತಾರವಾಗಿ ಬರೆಯಿರಿ. ಆನ್ ದ ಬೇಸಿಸ್ ಆಫ್ ಹಿಸ್ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ದಲೈ ಲಾಮಾ 14th, ಹೌ ಕ್ಯಾನ್ ವಿ ಅಡಾಪ್ಟ್ ವ್ಯಾಲ್ಯೂಸ್ ಇನ್ ಅವರ್ ಲೈಫ್. ದಲೈ ಲಾಮಾ ಅವರ ಬದುಕಿನಿಂದ ನಾವು ಯಾವ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು, ಅವುಗಳನ್ನು ಹೇಗೆ ನಮ್ಮ ಆಡಳಿತದಲ್ಲಿ ಕಾರ್ಯಗತ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ ಲಿಮಿಟ್ಸು 300 ವರ್ಡ್ಸ್ ಇರೋದರಿಂದ ನೀವು 6 ಪ್ಯಾರಾಗ್ರಾಫ್ಗಳನ್ನು ಮಾಡಿಕೊಡ್ಲಿಕ್ಕೆ ಅಡ್ಡಿ ಇಲ್ಲ. ಅಂದರೆ ಉತ್ತರದ ನೀಲನಕ್ಷೆ ಅಂತ ಹೇಳ್ತೀವಿ. ಉತ್ತರದ ನೀಲನಕ್ಷೆ, ಬ್ಲೂ ಪ್ರಿಂಟ್ಸ್ ಅಂತ ಹೇಳ್ತೀವಿ. ಬ್ಲೂ ಪ್ರಿಂಟ್ ಆಫ್ ಯುವರ್ ಆನ್ಸರ್. ನಿಮ್ಮ ಆನ್ಸರ್ದ ಒಂದು ಬ್ಲೂ ಪ್ರಿಂಟ್ ಅಂತಾರೆ, ಔಟ್ಲೈನ್ ಅಂತ ಕರಿತೀವಿ, ಎರಡೂ ಒಂದೇ. ಆಫ್ ಯುವರ್ ಆನ್ಸರ್. ಸೊ ಇಲ್ಲಿ ಬ್ಲೂ ಪ್ರಿಂಟಲ್ಲಿ ಏನು ಹಾಕ್ಕೊಳ್ಬೇಕು ಅಂತಂದರೆ, ಫಸ್ಟ್ ಪ್ಯಾರಾದಲ್ಲಿ ನೀವು ಆ ಪ್ಯಾರಾ ಆಧಾರವಾಗಿ ಮಾಡ್ಕೊಂಡು ಹೋಗಿ. ಪ್ಯಾರಾ 1, ಫಸ್ಟ್ ಪ್ಯಾರಾದಲ್ಲಿ ಯು ಶುಡ್ ಗಿವ್ ಇಂಟ್ರೊಡಕ್ಷನ್ ಟು ದಲೈ ಲಾಮಾ. Introduction to the statement of Dalai Lama. Statement of Dalai Lama. ದಲೈ ಲಾಮಾ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಪೂರ್ವಭಾವಿಯಾದಂಥ ಪರಿಚಯವನ್ನು ನೀವು ಕೊಡಬೇಕು. ಪೀಠಿಕೆ ಅಂತ ಹೇಳ್ತೀವಿ, ಅಥವಾ ಪ್ರಾಸ್ತಾವಿಕ ಅಂತ ಹೇಳ್ತೀವಿ. ಪ್ರಾಸ್ತಾವಿಕವನ್ನು ಆ ಹೇಳಿಕೆಯ ಬಗ್ಗೆ ಕೊಡಬೇಕು. ದ ಸ್ಟೇಟ್ಮೆಂಟ್ ಗಿವನ್ ಬೈ ದಲೈ ಲಾಮಾ. ಅಲ್ಲಿ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಮೈ ರಿಲಿಜನ್ ಈಸ್ ಸಿಂಪಲ್, ಮೈ ರಿಲಿಜನ್ ಈಸ್ ಕೈಂಡ್ನೆಸ್, ಮೈ ರಿಲಿಜನ್ ಈಸ್ ಕಂಪ್ಯಾಷನ್. ಕಂಪ್ಯಾಷನ್ ಅಂದರೆ ದಯೆ ಅಥವಾ ಕರುಣೆ. ದಯೆ ಧರ್ಮ ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಸೊ ನೀವು ಫಸ್ಟ್ ಪ್ಯಾರಾದಲ್ಲಿ ಏನು ಮಾಡಬೇಕು, ದಯೆ ಅಂದರೆ ಏನು, ಸಹಾನುಭೂತಿ ಅಂದ್ರೇನು, ಅನುಕಂಪ ಅಂದ್ರೇನು, ಕರುಣೆ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ದಲೈ ಲಾಮಾ ಅವರು ನಮ್ಮ ಕಾಲಘಟ್ಟದಲ್ಲಿ ಇರುವಂತಹ ಒಂದು ಅಪರೂಪದ ವ್ಯಕ್ತಿ. ಈಸ್ ಎ ರೇರ್ ಪರ್ಸನಾಲಿಟಿ ಆ್ಯಂಡ್ ಎ ಗ್ಲೋಬಲ್ ಲೀಡರ್ ಲಿವಿಂಗ್ ಎಟ್ ಅವರ್ ಕಂಟೆಂಪರರಿ ಟೈಮ್, ಆ್ಯಂಡ್ ಈಸ್ ದ ಅವಾರ್ಡಿ ಆಫ್ ದ ನೊಬೆಲ್ ಪೀಸ್ ಪ್ರೈಸ್. ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿದೆ. ಆ ಒಂದು ಟಿಬೇಟಿಯನ್ನರ ವಿಮೋಚನೆಗಾಗಿ, ಟಿಬೇಟಿನ ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾತ್ಮಕವಾಗಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಬಂದಿರುವಂಥವರು ಪ್ರಸ್ತುತ ನಮ್ಮ ದೇಶದಲ್ಲಿ ಭಾರತದಲ್ಲಿ ನೆಲೆಸಿದ್ದಾರೆ.
ನಿಮ್ಮ ಹಿಮಾಚಲ್ ಪ್ರದೇಶದಲ್ಲಿ ಬರುವಂತಹ ಧರ್ಮಶಾಲಾ ಅನ್ನುವ ಸ್ಥಳದಲ್ಲಿ, ಆನ್ ದಿ ಹಿಮಾಚಲ್ ಪ್ರದೇಶ್ ಡೆಲ್ಲಿ ಬಾರ್ಡರ್ ದರ್ ಇಸ್ ಅ ಪ್ಲೇಸ್ ಕಾಲ್ಡ್ ಧರ್ಮಶಾಲಾ. ಅಲ್ಲಿ ಅವರು ವಾಸವಾಗಿದ್ದಾರೆ ಮತ್ತು ಅವರಿಗೆ ಭಾರತದ ನಾಗರಿಕತ್ವವನ್ನು ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಅವರು ಕೊಟ್ಟಂಥ ಸಂದೇಶ ಏನು ಅಂದರೆ, ನನ್ನ ಧರ್ಮ ಬಹಳ ಸುಲಭ ಮತ್ತು ಸರಳ, ದಯೆ ನನ್ನ ಧರ್ಮ ಅಂತ. ಅಂದರೆ ಇಲ್ಲಿ ಕಾನ್ಸೆಪ್ಟು ಎಥಿಕ್ಸ್ ಅನ್ನುವುದರ ಪತ್ರಿಕೆಗೆ ಇದನ್ನು ನಾವು ತೆಗೆದುಕೊಂಡು ಹೇಳ್ತಾ ಇರೋದರಿಂದ, ಎಥಿಕ್ಸ್ನಲ್ಲಿ ನೈತಿಕತೆ ಅಂದರೆ ಏನು, ಮಾನವೀಯತೆ ಅಂದರೆ ಏನು ಅಂತ ಕೇಳಿದಾಗ ನಮಗೆ ಫಸ್ಟಿಗೆ ನೆನಪಿಗೆ ಬರುವಂತಹ ಒಂದು ಕಾನ್ಸೆಪ್ಟು ಅಂದರೆ ಕಂಪ್ಯಾಷನ್ ಅಥವಾ ಕೈಂಡ್ನೆಸ್ ಅಂತ ಹೇಳ್ತೀವಿ. ಸೊ ಯಾವುದನ್ನು ದಲೈ ಲಾಮಾ ಅವರು ಮೈ ರಿಲಿಜನ್ ಈಸ್ ಕಂಪ್ಯಾಷನ್ ಅಂತ ಹೇಳಿದರೋ, ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಷ್ಟೇ ಸುಲಭವಾಗಿ ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಬಸವಣ್ಣವರು ಹೇಳಿದ್ದಾರೆ. ಇದೇ ಕಾನ್ಸೆಪ್ಟನ್ನು ಅವರು ಹೇಳಿದ್ದನ್ನೇ ಅವರು 12ನೇ ಶತಮಾನದಲ್ಲಿ 12th ಸೆಂಚುರಿಯಲ್ಲಿ ಹೇಳಿದ್ದಾರೆ. 12ನೇ ಶತಮಾನದಲ್ಲೇ ಬಸವಣ್ಣವರು ಹೇಳಿದ್ದಾರೆ, ದಯೆಯೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದಾವು ದಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ 12th ಸೆಂಚುರಿಯಲ್ಲಿ ಬಸವಣ್ಣವರು ಹೇಳಿದ್ದನ್ನೇ ಈಗ 20th ಸೆಂಚುರಿಯಲ್ಲಿ ಅಥವಾ 21st ಸೆಂಚುರಿಯಲ್ಲಿ ದಲೈ ಲಾಮಾ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದನ್ನೇ ದಲೈ ಲಾಮಾ ಅವರು ಈಗ ಹೇಳ್ತಿದ್ದಾರೆ, ಮೈ ರಿಲಿಜನ್ ಈಸ್ ಸಿಂಪಲ್, ಮೈ ರಿಲಿಜನ್ ಈಸ್ ಕಂಪ್ಯಾಷನ್. ಸೊ ಇಂಟ್ರಡಕ್ಷನ್ ಪ್ಯಾರಾದಲ್ಲಿ ದಲೈ ಲಾಮಾ ಅವರ ಬಗ್ಗೆ ಮತ್ತು ಅವರ ಸ್ಟೇಟ್ಮೆಂಟಿನ ಮೂಲ ಎಲ್ಲಿದೆ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟಂಥ ಹೇಳಿಕೆಗೆ ಇಂಟರ್ಲಿಂಕ್ ಮಾಡಿ ಮತ್ತು ದಯೆ ಅನ್ನುವ ಶಬ್ದದ ಅರ್ಥವನ್ನು ನೀವಲ್ಲಿ ಬಿಡಿಸಿ ಹೇಳಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯಾಷನ್? ಎಲ್ಲ ಜೀವಿಗಳನ್ನು ಸಮದೃಷ್ಟಿಯಿಂದ ನೋಡಬೇಕು, ಎಲ್ಲ ಜೀವಿಗಳಲ್ಲಿ ಸಮಭಾವ, ಎಲ್ಲ ಜೀವಿಗಳಲ್ಲಿ ಕರುಣೆ ಅಥವಾ ದಯೆಯನ್ನು ನಾವು ತೋರಿಸ್ಬೇಕು, ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಇಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ದಯೆ ಅಂತ ಹೇಳ್ತೀವಿ. ಯಾವುದೇ ಜೀವಿಯಲ್ಲಿ ನಾವು ತಾರತಮ್ಯ ಮಾಡೋದಾಗಲಿ ಅಥವಾ ಅದಕ್ಕೆ ದ್ವೇಷವನ್ನು ತೋರಿಸೋದಾಗಲಿ, ಸಿಟ್ಟನ್ನು ಮಾಡೋದಾಗಲಿ ಅಥವಾ ಅಗೌರವವನ್ನು ತೋರಿಸೋದಾಗಲಿ ಮಾಡಬಾರ್ದು. ಆಲ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಟು ಬಿ ಟ್ರೀಟೆಡ್ ಈಕ್ವಲಿ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಅವರು ಯಾರೇ ಇರಲಿ, ಶ್ರೀಮಂತರಿರಲಿ, ಬಡವರಿರಲಿ, ಓದ್ದವರಿರಲಿ, ಓದದೇ ಇರೋರಿರಲಿ, ಹಳ್ಳಿಯವರಿರಲಿ, ಪಟ್ಟಣದವರಿರಲಿ, ಅಧಿಕಾರ ಇದ್ದವರಿರಲಿ, ಇಲ್ಲದೇ ಇರೋರಿರಲಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಮನುಷ್ಯನನ್ನಾಗಿ ಟ್ರೀಟ್ ಮಾಡಿ. ಎವ್ರಿ ಇಂಡಿವಿಜುವಲ್ ಈಸ್ ಎ ಹ್ಯೂಮನ್ ಬೀಯಿಂಗ್. ಅವನೊಬ್ಬ ಮನುಷ್ಯ ಅಥವಾ ಮಾನವ ಎನ್ನುವ ಭಾವನೆ ನಮ್ಮಲ್ಲಿ ಬರಬೇಕು. ಆ ಮಾನವೀಯ ಭಾವನೆಯನ್ನು ಜಾಗೃತಿಗೊಳಿಸ್ಕೊಳ್ಬೇಕು. ಎ ಸೆನ್ಸ್ ಆಫ್ ಹ್ಯುಮ್ಯಾನಿಟಿ ಅಂತೀವಿ ಅದಕ್ಕೆ ಕನ್ನಡದಲ್ಲಿ, ಸೆನ್ಸ್ ಆಫ್ ಹ್ಯುಮ್ಯಾನಿಟಿ. ಆ ಸೆನ್ಸ್ ಆಫ್ ಹ್ಯುಮ್ಯಾನಿಟಿಯನ್ನು ಬೆಳೆಸ್ಕೊಂಡ್ರೆ ಅದೇ ದೊಡ್ಡ ಮೌಲ್ಯ. ಮನುಷ್ಯತ್ವವೇ ಮಹಾಮೌಲ್ಯ ಅಂತ ಹೇಳ್ತೀವಿ. ಅದನ್ನು ನೀವು ಬೇಕಾದ್ರೆ ಹಾಗೂ ಬರ್ಕೊಳ್ಬೋದು. ಮಾನವೀಯತೆಯೇ ಅತಿ ದೊಡ್ಡ ಮೌಲ್ಯ, ಮಾನವೀಯತೆಯೇ ಶ್ರೇಷ್ಠ ಮೌಲ್ಯವಾಗಿದೆ. ಇದಕ್ಕಿಂತ ದೊಡ್ಡ ಮೌಲ್ಯ ನಮಗೆ ಎಥಿಕ್ಸ್ನಲ್ಲಿ ಯಾವುದೂ ಸಿಗಲ್ಲ. ಸೊ ಮಾನವೀಯತೆಯೇ ಶ್ರೇಷ್ಠ ಮೌಲ್ಯ ಅನ್ನೋದನ್ನು ಬಸವಣ್ಣವರು ಹೇಳ್ತಿದ್ದಾರೆ, ಇಲ್ಲಿ ದಲೈ ಲಾಮಾ ಅವರು ಹೇಳ್ತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ವಿಶೇಷವಾಗಿ ಸರ್ಕಾರಿ ಸೇವೆಯನ್ನು ಮಾಡಲಿಕ್ಕೆ ಬಂದಂಥವ್ರು, ಮೋರ್ ಸೋ ಪರ್ಟಿಕ್ಯುಲರ್ಲಿ ದ ಪೀಪಲ್ ಹೂ ಹ್ಯಾವ್ ಎಂಟರ್ಡ್ ದ ಸಿವಿಲ್ ಸರ್ವಿಸ್ ಆ್ಯಸ್ ಆಫೀಸರ್ಸ್, ದೇ ಹ್ಯಾವ್ ಟು ಇನ್ಕಲ್ಕೇಟ್ ದ ವ್ಯಾಲ್ಯೂ ಆಫ್ ಕಂಪ್ಯಾಷನ್ ಆರ್ ಕೈಂಡ್ನೆಸ್. ಈ ಒಂದು ಕೈಂಡ್ನೆಸ್ ಗುಣವನ್ನು ನಮ್ಮ ಅಧಿಕಾರಿಗಳು, ಸರ್ಕಾರಿ ನೌಕರರು, ಸಿಬ್ಬಂದಿ ಈ ಮೌಲ್ಯವನ್ನು ಜಾಸ್ತಿ ಅಳವಡಿಸ್ಕೊಳ್ಬೇಕು. ಯಾಕಂದರೆ ನೀವು ಬಂದಿರೋದು ಜನಗಳ ಸೇವೆಯನ್ನು ಮಾಡಲಿಕ್ಕೆ. ಯು ಆರ್ ಹಿಯರ್ ಟು ಸರ್ವ್ ದಿ ಪೀಪಲ್. ಜನಸಾಮಾನ್ಯರ ಸೇವೆಗೆ ಅಂಥೇಳಿ ನೀವು ನೌಕರಿ ಮಾಡಲಿಕ್ಕೆ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳಲ್ಲಿ ಮೊದಲು ಇರಬೇಕಾದ ಗುಣವೇ ಈ ಒಂದು ದಯೆ ಅಥವಾ ಒಂದು ಸಹಾನುಭೂತಿ ಅಥವಾ ಕರುಣೆ ಅನ್ನುವ ಗುಣ ಅವರಲ್ಲಿ ಇರಬೇಕು.
ಆ ಕರುಣೆ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಒನ್ಸ್ ವಿ ಸ್ಟಾರ್ಟ್ ಲವಿಂಗ್ ದ ಪೀಪಲ್. ಆ ಮನುಷ್ಯ ಪ್ರೀತಿ ಅಥವಾ ಮಾನವ ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾವು ಯಾರನ್ನಾದರೂ ಪ್ರೀತಿಸಿದಾಗ ಅವ್ರ ಬಗ್ಗೆ ದಯೆ ಕರುಣೆ ಬಂದೇ ಬರುತ್ತೆ. ನಮಗೆ ಅವ್ರ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳಿದರೆ ಕರುಣೆ ಬರಲ್ಲ. ಸೊ ಕಂಪ್ಯಾಷನ್ ಕಮ್ಸ್ ಓನ್ಲಿ ವೆನ್ ದೆರ್ ಈಸ್ ಲವ್. ನಮಗೆ ಅಲ್ಲಿ ಪ್ರೀತಿಯೇ ಇಲ್ಲ ಅಂದಾಗ ನಾವು ಕರುಣೆ ತೋರಿಸುವ ಪ್ರಶ್ನೆ ಬರಲ್ಲ. ಅದನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಜನರಲ್ ಹೇಳಿಕೆಯನ್ನು ನೀವು ಮೊದಲ ಪ್ಯಾರಾದಲ್ಲಿ ಈ ಬಗ್ಗೆ ಬರೀಬೇಕು. ಈ ಒಂದೊಂದು ಪ್ಯಾರಾಗೆ ನೀವು 50 ವರ್ಡ್ಸನ್ನು ಲಿಮಿಟ್ ಹಾಕ್ಕೊಳ್ಳಿ, ಅದಕ್ಕಿಂತ ಹೆಚ್ಚು ಹೋಗಬೇಡಿ. ಈಚ್ ಪ್ಯಾರಾ ಶುಡ್ ಕಂಟೇನ್ 50 ವರ್ಡ್ಸ್. ಏಕೆಂದರೆ ನಿಮಗೆ ಲಿಮಿಟ್ ಕೊಟ್ಟಿದ್ದಾರೆ, 300 ಪದಗಳಿಗೆ ಮೀರದಂತೆ ಉತ್ತರಿಸಿ ಅಂತ ಹೇಳಿದ್ರಿಂದ 6 ಪ್ಯಾರಾಗ್ರಾಫಲ್ಲಿ ನೀವು ಆನ್ಸರ್ ಮುಗಿಸ್ಬೇಕು. 6 ಪ್ಯಾರಾಗ್ರಾಫಲ್ಲಿ ನಿಮ್ಮ ಎಲ್ಲ ಉತ್ತರ ಕಂಪ್ಲೀಟ್ ಆಗಬೇಕು. ಹಾಗಾಗಿ ಮೊದಲನೇ ಪ್ಯಾರಾದಲ್ಲಿ ಇಂಟ್ರೊಡಕ್ಷನ್, ದಲೈ ಲಾಮಾ ಅವರ ಜೀವನ, ಅವರ ಹೇಳಿಕೆ ಮತ್ತು ಅದಕ್ಕೆ ರೆಫರೆನ್ಸ್ ಆಗಿ 12ನೇ ಶತಮಾನದಲ್ಲಿ ಬಸವಣ್ಣವರು ಇದನ್ನೇ ಹೇಳಿದರು ಅನ್ನುವುದನ್ನು ನೀವು ಅಲ್ಲಿ ಸೂಚ್ಯವಾಗಿ ಹೇಳಿದರೆ ಸಾಕು. ದೆನ್ ವಿ ಹ್ಯಾವ್ ಟು ಗೋ ಟು ಪ್ಯಾರಾ 2. ಸೆಕೆಂಡ್ ಪ್ಯಾರಾದಲ್ಲಿ ಏನು ಮಾಡಬೇಕು, ಪ್ಯಾರಾ 2 ಅಂತ ಇಲ್ಲಿ ಬರ್ಕೊಡ್ರಿ. ಇಲ್ಲೂ ಕೂಡ ಅಷ್ಟೇ 50 ವರ್ಡ್ಸ್. ಪ್ರತಿ ಪ್ಯಾರಾದಲ್ಲೂ ನೀವು 50 ಶಬ್ದಗಳನ್ನು ಮೀರಿದಂತೆ ಬರೀಬೇಕು. ಸೊ ಸೆಕೆಂಡ್ ಪ್ಯಾರಾದಲ್ಲಿ ಏನು ಮಾಡಬೇಕು ಅಂದರೆ, ನಾವು ಯಾವ ಮೌಲ್ಯಗಳನ್ನು ಬೇರೂರಿಸಿಕೊಳ್ಳಬೇಕು ಅಂತ ಅವ್ರು ಕೇಳಿರೋದ್ರಿಂದ, ದಲೈ ಲಾಮಾ ಅವರು ಹೇಗೆ ಬದುಕಿದರೋ ನಮ್ಮ ಅಧಿಕಾರಿ ವರ್ಗದವರು ಕೂಡ ಹಾಗೆ ಬದುಕಬೇಕು. ಅವರ ದಾರಿಯಲ್ಲಿನೇ, ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಾವು ಬದುಕಬೇಕು. ಅಂದರೆ ಅಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ದಲೈ ಲಾಮಾ ಅವರ ಸರಳ ಜೀವನತೆಯ ಬಗ್ಗೆ, ಲಾಮಾ ಅವರ ಸರಳತೆಯನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಸರಳತೆಯ ತತ್ವ, ದ ಪ್ರಿನ್ಸಿಪಲ್ ಆಫ್ ಸಿಂಪ್ಲಿಸಿಟಿ, ಪ್ರಿನ್ಸಿಪಲ್ ಆಫ್ ಸಿಂಪ್ಲಿಸಿಟಿ ಅಂತ ಹೇಳ್ತೀವಿ. ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವೈಭವದ ಬದುಕನ್ನು ನಡೆಸೋದಕ್ಕೆ ಇಷ್ಟಪಡ್ತಾರೆ. ಮನೆ ಮುಂದೆ 1-2 ಕಾರ್ ಇರಬೇಕು, ಕೈದು ಬೆರಳು ತುಂಬ ಉಂಗುರ ಇರಬೇಕು, ಕೊರಳು ಕಾಣಲಾರ್ದಷ್ಟು ಬಂಗಾರದ ಸರ ಹಾಕ್ಕೊಂಡಿರಬೇಕು, ಭಾಳ ಕಾಸ್ಟ್ಲಿ ಆದ ವಾಚ್ ಕಟ್ಟಿರಬೇಕು, ಕಾಸ್ಟ್ಲಿ ಆದ ಶೂ ಹಾಕ್ಕೊಂಡಿರಬೇಕು, ಮನೆಯಲ್ಲೆಲ್ಲ ಐಷಾರಾಮಿ ವಸ್ತುಗಳಿರಬೇಕು, ಹೈ ಎಂಡ್ ಇರುವಂಥದ್ದು ಡಿಜಿಟಲ್ ಸ್ಕ್ರೀನ್ ಇರುವಂಥ ಟಿ ವಿ ಇರಬೇಕು, ಹೋಮ್ ಥಿಯೇಟ್ರ್ ಅಂತಾರೋದಕ್ಕೆ. ಈ ಥರದ್ದು ಒಂದು ಆಸೆ ಇರುತ್ತೆ. ಆದರೆ ದಲೈ ಲಾಮಾ ಅವರ ಬದುಕನ್ನು ನಾವು ನೋಡಿದಾಗ ಅವರೆಷ್ಟು ಸರಳ ಜೀವನ ನಡೆಸ್ತಿದ್ದಾರೆ. ಹಿ ಈಸ್ ಲೀಡಿಂಗ್ ಎ ವೆರಿ ಸಿಂಪಲ್ ಲೈಫ್. ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದುಕೊಂಡಿದ್ದರೂ ಕೂಡ ಇವರಿಗೆ ನೊಬೆಲ್ ಪ್ರೈಸ್ ಬಂದಿದೆಯಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಸರಳವಾದ ಬದುಕನ್ನು ದಲೈ ಲಾಮಾ ನಡೆಸ್ತಾರೆ. ಸೊ ಅವರ ಸರಳತೆ ನಮಗೆ ಮಾದರಿ ಆಗಬೇಕು. ಅವರ ಸರಳತೆ ನಮಗೆ ಮಾದರಿ ಸೂತ್ರ ಆಗಬೇಕು. ಇಟ್ ಈಸ್ ಎ ರೋಲ್ ಮಾಡೆಲ್ ಫಾರ್ ಅಸ್ ಅಂತ ಹೇಳ್ತೀವಿ. ನಾವು ದಲೈ ಲಾಮಾ ಅವರಂತೆ ಸರಳ ಜೀವನವನ್ನು ನಡೆಸಬೇಕು. ಅಲ್ಲಿ ಗಾಂಧೀಜಿಯವರ ಮಾತು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಗಾಂಧೀಜಿಯವರು ಪದೇ ಪದೇ ಹೇಳ್ತಾ ಇದ್ದರು, ನಮ್ಮ ಬದುಕಿನ ಮಂತ್ರ ಏನಾಗಿರಬೇಕು ಅಂದರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಗಾಂಧೀಜಿಯವರು ಹೇಳ್ತಾ ಇದ್ದರು, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನಮ್ಮ ಆಲೋಚನೆಗಳು ಎತ್ತರಕ್ಕಿರಬೇಕು, ಆದರೆ ನಮ್ಮ ಬದುಕು ಮಾತ್ರ ಸರಳವಾಗಿರಬೇಕು. ಹೌದಾ? ಇದು ಗಾಂಧೀಜಿಯವರ ಒಂದು ಧ್ಯೇಯ ಮಂತ್ರ. ಗಾಂಧೀಜಿಯವರು ಪದೇ ಪದೇ ಇದನ್ನು ಮಾತನ್ನು ಹೇಳ್ತಾ ಇದ್ರು, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನಾವು ಸರಳವಾಗಿ ಬದುಕಬೇಕು, ಬಟ್ ನಮ್ಮ ಆಲೋಚನೆಗಳು ಮಾತ್ರ ತುಂಬ ಎತ್ತರಕ್ಕಿರಬೇಕು. ಉದಾತ್ತವಾದ ಚಿಂತನೆ, ಸರಳವಾದ ಬದುಕು. ಬಟ್ ಇವತ್ತು ನಮ್ಮ ಅಧಿಕಾರಿಗಳು, ಸರ್ಕಾರಿ ನೌಕರರು ಹೇಗಾಗಿದ್ದಾರೆ ಅಂದರೆ ಉಲ್ಟಾ ರಿವರ್ಸ್ ಆಗಿದ್ದಾರೆ. ಹೈ ಲಿವಿಂಗ್, ಸಿಂಪಲ್ ಥಿಂಕಿಂಗ್. ಭಾಳ ಹೈ ಆಗಿ ವೈಭವೋಪೇತವಾದ ಬದುಕನ್ನು ನಡೆಸೋದು, ಚಿಂತನೆಯನ್ನು ನಾವು ಬಹಳ ಸರಳ ಮಾಡ್ಕೊಂಡಿದ್ದೀವಿ. ಅಂದರೆ ಈ ಶಬ್ದಗಳು ಉಲ್ಟಾ ಆಗಿವೆ. ಸಿಂಪಲ್ ಲಿವಿಂಗ್ ಇರೋ ಜಾಗದಲ್ಲಿ ಹೈ ಲಿವಿಂಗ್ ಬಂದಿದೆ, ಹೈ ಥಿಂಕಿಂಗ್ ಬದಲಾಗಿ ಸಿಂಪಲ್ ಥಿಂಕಿಂಗಿಗೆ ನಾವು ಬಂದಿದ್ದೇವೆ. ಇದು ತಪ್ಪು. ಸೊ ನಮ್ಮ ಎಲ್ಲ ಅಧಿಕಾರಿಗಳು, ಅವರು IAS ಇರಲಿ, KS ಇರಲಿ, ಯಾರೇ ಇರಲಿ, ತಮ್ಮ ಬದುಕನ್ನು ಸರಳವಾಗಿ ನಡೆಸ್ಕೊಂಡು ಹೋಗುವುದನ್ನು ಮೊದಲು ಕಲಿಬೇಕು. ನಮಗೆಷ್ಟು ಮೂಲಭೂತ ಅವಶ್ಯಕತೆಗಳಿವೆಯೋ ಅಷ್ಟನ್ನು ಇಟ್ಕೊಂಡು ನಾವು ಬದುಕಬೇಕು. ಈಗ ನಮ್ಮ ಹತ್ರ ಒಂದು 10 kg ಚಿನ್ನ ಇದೆ ಅಂದರೆ ಅದಿಷ್ಟನ್ನು ನಾವು ತಿನ್ನಲಿಕ್ಕಾಗಲ್ಲ.
100 ಎಕರೆ ಹೊಲ ಇದೆ ಅಂದರೆ ಅದೆಷ್ಟನ್ನು ನಾವು ಇದು ಉಪಯೋಗಿಸ ಮಾಡಲಿಕ್ಕಾಗಲ್ಲ. ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಬೇಕು. ಎಕ್ಸಸ್ ಇರೋದನ್ನು ಸಮಾಜಕ್ಕೆ ಕೊಟ್ಟು ಬಿಡಿ. ಅದನ್ನೇ ಬಸವಣ್ಣವರು ದಾಸೋಹ ತತ್ವ ಅಂತ ಹೇಳ್ತಾರೆ. ಬಸವೇಶ್ವರ ಕಾಲ್ಸ್ ಇಟ್ ಆ್ಯಸ್ ದಾಸೋಹ. ದಾಸೋಹ ಅಂದರೆ ನನ್ನಲ್ಲಿ ಏನು ಎಕ್ಸ್ಟ್ರಾ ಇದೆ, ಹೆಚ್ಚಿಗಿದೆ, ಅದನ್ನು ಸಮಾಜಕ್ಕೆ ಬಡವರಿಗೆ ಕೊಟ್ಟುಬಿಡಿ. ನನಗೆಷ್ಟು ಅಗತ್ಯ ಬೇಕೋ ಅಷ್ಟನ್ನೇ ನಾವು ಇಟ್ಕೊಳ್ಬೇಕು. ಬಟ್ ಇವತ್ತು ನಮ್ಮಲ್ಲಿ ಬಹಳ ಜನ ಹಾಗೆ ಮಾಡಲ್ಲ. ತಮ್ಮ ಅಗತ್ಯಕ್ಕಿಂತ ಜಾಸ್ತಿ ಇರೋದನ್ನು ತಮ್ಮ ಬಳಿ ಇಟ್ಕೊಂಡು ಇನ್ನೊಬ್ಬರಿಗೆ ನಾನು ಯಾಕೆ ಕೊಡಬೇಕು, ಅವ್ರಿಗೆ ನಾನು ಯಾಕೆ ಕೊಡಬೇಕು ಅನ್ನುವ ಆಲೋಚನೆ. ಅದಕ್ಕೆ ಕಾರಣ ನಮ್ಮಲ್ಲಿರುವ ಸ್ವಾರ್ಥ. ನಾವು ಯಾಕೆ ಇನ್ನೊಬ್ಬರಿಗೆ ಕೊಡೋಕ್ಕೆ ಇಷ್ಟಪಡಲ್ಲ ಸರ್ ಅಂತಂದರೆ, ಮ್ಯಾನ್ ಈಸ್ ಬಿಕಮಿಂಗ್ ಸೆಲ್ಫಿಶ್. ಮನುಷ್ಯ ಇವತ್ತು ಬಹಳ ಸ್ವಾರ್ಥಿ ಆಗ್ತಿದ್ದಾನೆ. ಎಲ್ಲವೂ ತನ್ನದೇ, ಎಲ್ಲವೂ ತನಗೇ ಬೇಕು, ಬೇರೆಯವ್ರಿಗೆ ಏನು ಒಂದು ಹುಲ್ಕಡ್ಡಿ ಕೂಡ ಹೋಗಬಾರ್ದು ಅನ್ನುವ ಕೆಟ್ಟ ಚಿಂತನೆ ನಮ್ಮಲ್ಲಿರೋದ್ರಿಂದ ನಾವು ಈ ಥರ ಬದುಕಲಿಕ್ಕಾಗಲ್ಲ. ಆದರೆ ಈ ಥರ ಬದುಕಲಿಕ್ಕೆ ಸಾಧ್ಯವೇ ಅಂತ ನೀವು ಯಾರಾದರೂ ಕೇಳಿದರೆ ಖಂಡಿತ ಸಾಧ್ಯ. ನೀವೆಲ್ಲ ಅಪ್ಪಾಜಿಯವರ ಬಗ್ಗೆ ಕೇಳಿದಿರಿ. ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿ ಅಂತಾರೆ, ಅಪ್ಪಾಜಿ ಅಂತ ಅವ್ರನ್ನ ಜನ ಕರೀತಾರೆ. ಅವ್ರು ಹೇಗೆ ಬದುಕಿದ್ರು ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ. ಅಪ್ಪಾಜಿಯವರ ಜೇಬಿಗೆ ಪಾಕೆಟೇ ಇರ್ತಿರಲಿಲ್ಲ. ಜೇಬಿಲ್ಲದೆ ಇರುವಂಥ ಇದನ್ನು ಜುಬ್ಬ ಹಾಕ್ಕೊಂಡು ಓಡಾಡ್ತಿದ್ರು. ಅವ್ರಿಗೆ ಶರ್ಟಿಗೆ ಪಾಕೆಟೇ ಇರ್ತಿರಲಿಲ್ಲ. ಯಾಕೆ ಅಂತ ಯಾರೋ ಒಮ್ಮೆ ಕೇಳಿದಾಗ ಅವ್ರು ಹೇಳಿದ್ರು, ನನಗೇನೂ ಬೇಕು ಅಂತ ಅನಿಸೋದೇ ಇಲ್ಲ, ನಾನು ಏನೂ ತೊಗೊಂಡು ಹೋಗ್ಲಿಕ್ಕೆ ಇಷ್ಟನೂ ಪಡಲ್ಲ, ಅದಕ್ಕೆ ನಾನು ಜೇಬಲ್ಲಿ ದುಡ್ಡೇ ಇಡಲ್ಲ, ಜೇಬೇ ಬೇಡ ಅಂತ ಹೇಳಿ ಪಾಕೆಟ್ ಇಲ್ಲದೇ ಇರೋ ಶರ್ಟ್ ಹಾಕ್ಕೊಂಡು ಇಡೀ ಜೀವನವನ್ನು ಅವರು ಕಳೆದರು. ಮತ್ತು ಅವರು ನಿಧನರಾದಾಗ ಪ್ರಧಾನಮಂತ್ರಿಯವರು ಖುದ್ದಾಗಿ ಸಂದೇಶ ಮಾಡಿದರು, ಫೋನ್ ಮಾಡಿ ಅವರ ಆರೋಗ್ಯದ ಬಗ್ಗೆ ಕೇಳಿಕೊಂಡು. ಅಂದರೆ ಅಂತಹ ವ್ಯಕ್ತಿಗಳು ನಮ್ಮ ನಡುವೆ ಮೊನ್ನೆವರೆಗಿದ್ದರು. ಅಂದರೆ ಇದೇನು ದಂತಕಥೆ ಅಲ್ಲ ಸರ್, ನಾವು ಅವ್ರನ್ನ ಹೊಡೆಯಲ್ರಿ ಅಂತ ಏನು ಹೇಳೋಂಗಿಲ್ಲ. ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮ ಕಾಲದಲ್ಲೇ ಬದುಕಿದ ನಡೆದಾಡುವ ಸಂತ. ಅವರನ್ನು ನಡೆದಾಡುವ ದೇವರು, ನಡೆದಾಡುವ ಶರಣರು, ನಡೆದಾಡುವ ಸಂತ ಅಂತ ಕರೀತಾರೆ. ಅವರನ್ನು ನಾವೆಲ್ಲ ನೋಡಿದ್ದೇವೆ. ಇಲ್ಲೇ ಧಾರವಾಡಕ್ಕೂ ಎಷ್ಟೋ ಬಾರಿ ಉಪನ್ಯಾಸ ಮಾಡಲಿಕ್ಕೆ ಬಂದಿದ್ದರು. ಸೊ ಹಾಗಾಗಿ ನೀವು ಆ ಲಾಮಾ ಅವರ ಸರಳತೆಯ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಸೆಕೆಂಡ್ ಪ್ಯಾರಾದಲ್ಲಿ ಮೆನ್ಷನ್ ಮಾಡಿರಿ. ದೆನ್ ಕಮಿಂಗ್ ಟು ದ ಥರ್ಡ್ ಪ್ಯಾರಾ, ಅದೇ ಕ್ವಶನ್ನಲ್ಲಿ ಕ್ವಶನ್ ನಂಬರ್ 1 ಅಂತ ಇಲ್ಲಿ ಪ್ರಶ್ನೆ ಅದೇ ಇರುತ್ತೆ. ಪ್ಯಾರಾ 3 3ನೇ ಪ್ಯಾರಾದಲ್ಲಿ ಇಲ್ಲೂ ಕೂಡ 50 ಶಬ್ದಗಳು. ಶಬ್ದ ಮಿತಿಯನ್ನು ದಾಟಬೇಡ್ರಿ. ಪ್ರತಿ ಪ್ಯಾರಾದಲ್ಲಿ 50 ಶಬ್ದಗಳಲ್ಲಿ ಪಾಯಿಂಟ್ಸ್ ಬರಿತಾ ಇದ್ರಿ. ಈ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕು, ಸರಳತೆಯ ಮೌಲ್ಯವನ್ನು ಅಳವಡಿಸ್ಕೊಳ್ಬೇಕು ಅಂದಾಗ ಕರುಣೆ ಯಾರ ಬಗ್ಗೆ ನಾವು ತೋರಿಸ್ಬೇಕು, ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ದೇನು, ಕರುಣೆ ಯಾರ ಬಗ್ಗೆ ಅನ್ನೋದ್ರ ಬಗ್ಗೆ ಬರೀಬೇಕು. ಯಾರ ಬಗ್ಗೆ ಅಥವಾ ಯಾರ ಕುರಿತಾಗಿ ನಾವು ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಕಣ್ಣು ಮುಂದೆ ಏನು ಬರುತ್ತೆ, 3 ಕ್ಯಾಟಗರೀಸ್ ಬರುತ್ತೆ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, OBC ಆ್ಯಂಡ್ ಆಲ್ಸೋ ವುಮೆನ್. ಸೊ ಇವರ ಬಗ್ಗೆ ನಾವು ಹೆಚ್ಚು ಕಂಪ್ಯಾಷನನ್ನು ತೋರಿಸ್ಬೇಕಾಗತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಇತರ ಹಿಂದುಳಿದ ವರ್ಗಗಳು, ಆನಂತರ ಮಹಿಳೆಯರು. ಇಲ್ಲಿ ನೀವು ಬೇಕಂದರೆ ಬಡವರು, ಶೋಷಿತರು, ಕಾರ್ಮಿಕರು, ಯಾರು ಕಷ್ಟಪಟ್ಟು ದುಡಿತಿದ್ದಾರೋ ಈ ವರ್ಗದ ಕುರಿತು ನಾವೇನು ಮಾಡಬೇಕು, ಕರುಣೆ ಅಥವಾ ದಯೆಯನ್ನು ತೋರಿಸ್ಬೇಕು. ಇವರ ಬಗ್ಗೆ ದಯೆ ಇರಲಿ. ದಯೆ ಯಾರ ಬಗ್ಗೆ ನಾವು ತೋರಿಸ್ಬೇಕು ಅಂದರೆ ಇವರ ಬಗ್ಗೆ ನಾವು ದಯೆಯನ್ನು ತೋರಿಸ್ಬೇಕು ಅನ್ನೋದನ್ನು ನೀವು 3ನೇ ಪ್ಯಾರಾಗ್ರಾಫಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಕಂಪ್ಯಾಷನ್ ಟುವರ್ಡ್ಸ್ ಹೂಮ್, ಯಾರ ಬಗ್ಗೆ ಕಂಪ್ಯಾಷನ್ ತೋರಿಸ್ಬೇಕು ಅಂದರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ವುಮೆನ್, ದೆನ್ ಪೂರ್ ಪೀಪಲ್, ದ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ದ ವರ್ಕಿಂಗ್ ಕ್ಲಾಸ್, ದ ಲೇಬರಿಂಗ್ ಕ್ಲಾಸ್, ಈವನ್ ರೈತರು ಕೂಡ. ನೀವಿಲ್ಲಿ ಕಾರ್ಮಿಕರು, ರೈತರು ಕೂಡ ಕಷ್ಟಪಟ್ಟು ದುಡಿಮೆ ಮಾಡ್ತಾರೆ, ಅವರ ಬಗ್ಗೆ. ಮತ್ತು ವೃದ್ಧರು, ಓಲ್ಡ್ ಏಜ್ ಆಗಿರುವವರು, ವೃದ್ಧರು, ಮಕ್ಕಳು, ಚಿಲ್ಡ್ರನ್ ಆ್ಯಂಡ್ ಓಲ್ಡ್ ಏಜ್ ಪೀಪಲ್.
ಸೊ ಮತ್ತು ನಿರಾಶ್ರಿತರು, ನಿರ್ಗತಿಕರು ಅಥವಾ ನಿರಾಶ್ರಿತರು ಅಂತ ಕರಿತೀವಿ. ಇವರೆಲ್ಲರ ಬಗ್ಗೆ ನಾವೇನು ಮಾಡಬೇಕು? ಅನುಕಂಪ ಅಥವಾ ದಯೆಯನ್ನು ತೋರಿಸಬೇಕು. ಈ ಥರ ಮಾಡುವುದು, ಇದನ್ನು ಮಾನವೀಯತೆ ಅಂತ ಹೇಳ್ತೀವಿ. ಈ ವರ್ಗದ ಜನರಿಗೆ ನಾವು ಅನುಕಂಪವನ್ನು ತೋರಿಸುವುದು ಮಾನವೀಯತೆ. ಇಲ್ಲಿ ಯಾವುದನ್ನು ನಾವು ಮಾನವೀಯತೆ ಅಂತ ಕರೆಯಲ್ಲ ಅಂದರೆ, ಶ್ರೀಮಂತರ ಬಗ್ಗೆ ನೀವು ದಯೆ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. Don't show compassion for the rich, the people who have everything, the rich, the powerful, and the people who have everything at their disposal. ಅವ್ರ ಬಗ್ಗೆ ನಾವೇನು ಅನುಕಂಪ ದಯೆ ತೋರಿಸುವ ಅವಶ್ಯಕತೆ ಇಲ್ಲ. ಬಿಕಾಸ್ ದೇ ಗಾಟ್ ಎವ್ರಿಥಿಂಗ್ ಇನ್ ಲೈಫ್. ಅವ್ರಿಗೆ ಜೀವನದಲ್ಲಿ ಏನು ಬೇಕೋ ಎಲ್ಲವೂ ಅವ್ರ ಕಡೆಗೆ ಆಲ್ರೆಡಿ ಬಂದಾಗಿದೆ. ಅವರನ್ನು ಪ್ರಬಲರು ಅಂತ ಹೇಳ್ತೀವಿ. ಪ್ರಬಲರು, ಉಳ್ಳವರು, ಶ್ರೀಮಂತರು, ಮೇಲ್ವರ್ಗ ಅಥವಾ ಮೇಲ್ಜಾತಿಯವರು, ಅವ್ರ ಬಗ್ಗೆ ನೀವು ದಯೆ ಕರುಣೆಯನ್ನು ತೋರಿಸಬೇಕಾದ ಅಗತ್ಯ ಇಲ್ಲ. ದಯೆ ಯಾರ ಬಗ್ಗೆ ಅಂದರೆ ದೀಸ್ ಕ್ಯಾಟಗರೀಸ್. ಈ ಕ್ಯಾಟಗರೀಸ್ ಏನು ನಾನು ಬರೆದೆ ಬೋರ್ಡ್ ಮೇಲೆ, ಇವರ ಬಗ್ಗೆ ನಾವು ಕಂಪ್ಯಾಷನನ್ನು ತೋರಿಸ್ಬೇಕು ಅನ್ನುವುದನ್ನು 3ನೇ ಪ್ಯಾರಾದಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಅದಕ್ಕೆ ಪೂರಕವಾಗಿ ನೀವು ಸಂವಿಧಾನದ ಕೆಲವು ಆರ್ಟಿಕಲ್ಗಳನ್ನು ಕೂಡ ಕೋಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ SC/ST ಅಂತ ನಾನು ಬಳಸಿದಾಗ ಯು ಕ್ಯಾನ್ ಕೋಟ್ ದ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನೀವಲ್ಲಿ ಗಮನಿಸಿಕೊಂಡ್ರೆ ಆರ್ಟಿಕಲ್ 38 ಬರುತ್ತೆ, ಆರ್ಟಿಕಲ್ 39 ಬರುತ್ತೆ, ಆರ್ಟಿಕಲ್ 41, ಆರ್ಟಿಕಲ್ 42, ಆರ್ಟಿಕಲ್ 43, ಆರ್ಟಿಕಲ್ 46. ಇವೆಲ್ಲ ಸಂವಿಧಾನದ ಕಲಮುಗಳನ್ನು ನೀವಿಲ್ಲಿ ರೆಫರ್ ಮಾಡಬೇಕು. ಸಂವಿಧಾನದ ಆರ್ಟಿಕಲ್ 38, 39, 41, 42, 43 ಮತ್ತು 46ನೇ ವಿಧಿಗಳು ಈ ಕರುಣೆ ಅಥವಾ ಸಮಾಜವಾದದ ಸಿದ್ಧಾಂತವನ್ನು ಸೂಚಿಸ್ತವೆ. ದೇ ಆರ್ ರೆಪ್ರೆಸೆಂಟಿಂಗ್ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಎಕ್ಸ್ಪ್ಲೈನ್ಡ್ ಇನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ವಿಶೇಷವಾಗಿ 38 ಮತ್ತು 39 ಏನಿದೆ, ಸಮಾಜವಾದದ ಸಿದ್ಧಾಂತಗಳು, ಸಮಾಜವಾದಿ ತತ್ವಗಳು, ಇವುಗಳನ್ನು ವೆಲ್ಫೇರ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಕಲ್ಯಾಣ ತತ್ವಗಳು ಅಂತ ಹೇಳ್ತೀವಿ. ಇಲ್ಲಿ 46ರಲ್ಲಿ SC ಮತ್ತು ST ಬಗ್ಗೆ ಹೇಳಲಾಗಿದೆ. ಆರ್ಟಿಕಲ್ 46, 41, 42, 43 ಏನಿದೆ, ವೆಲ್ಫೇರ್ ಪ್ರಿನ್ಸಿಪಲ್ಸ್, ಜನಕಲ್ಯಾಣದ ಸೂತ್ರಗಳು ಅಥವಾ ತತ್ವಗಳು ಅಂತ ಹೇಳ್ತೀವಿ. ಸೊ ನೀವು ಪ್ಯಾರಾ 3ನಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಕರುಣೆಯನ್ನು ತೋರಿಸ್ಬೇಕು ಅಂತ ದಲೈ ಲಾಮಾ ಹೇಳಿದ್ದಾರೆ, ಅದು ನಿಜ. ಬಟ್ ಆ ಕರುಣೆ ಯಾರ ಬಗ್ಗೆ, ಯಾವ ವರ್ಗದವರ ಬಗ್ಗೆ ಅನ್ನೋದನ್ನು ಇಲ್ಲಿ ವಿತ್ ಆರ್ಟಿಕಲ್ ಕೊಟ್ಟು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ದೆನ್ ಪ್ಯಾರಾ 4, 4ನೇ ಪ್ಯಾರಾಗೆ ಬಂದಾಗ ಇಲ್ಲೇನು ಬರೀಬೇಕು? ಪ್ಯಾರಾ 4ಅಲ್ಲಿ ಇಲ್ಲೂ ಕೂಡ 50 ಪದಗಳು. ಪ್ರತಿ ಪ್ಯಾರಾದಲ್ಲಿ 50 ವರ್ಡ್ಸ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. 4ನೇ ಪ್ಯಾರಾದಲ್ಲಿ ಕರುಣೆಯನ್ನು ತೋರಿಸಬೇಕು ಅಂತ ನಾವು ಹೇಳಿದ್ವಿ. ಈ ಕರುಣೆಯನ್ನು ತೋರಿಸುವುದಕ್ಕೆ ನಮಗೆ ಬರ್ತಕ್ಕಂತಹ ಅಡೆತಡೆಗಳೇನು, ಯಾಕೆ ನಮ್ಮವರು ಕರುಣೆಯನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿದರೆ, ಈ ಆಡಳಿತಶಾಹಿಯಲ್ಲಿ ಕಂಡುಬರುವ ಕೆಲವು ಲೋಪದೋಷಗಳು, ಆಡಳಿತಶಾಹಿಯಲ್ಲಿ ಕಂಡುಬರ್ತಕ್ಕಂಥ ಲೋಪದೋಷಗಳು ಅಥವಾ ಬ್ಯೂರೋಕ್ರಟಿಕ್ ಅರೋಗನ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಕಡಿಮೆ ಮಾಡಬೇಕು. ಬ್ಯೂರೋಕ್ರಟಿಕ್ ಅರೋಗನ್ಸ್ ಅಂತ ಹೇಳ್ತೀವಿ. ಬ್ಯೂರೋಕ್ರಾಟಿಕ್ ಅರೋಗನ್ಸ್ ಇದನ್ನು ಕಡಿಮೆ ಮಾಡಬೇಕು. ನೌಕರಶಾಹಿಯ ಅಹಂಭಾವವನ್ನು ನಾವು ಕಡಿಮೆ ಮಾಡಬೇಕು, ಅಥವಾ ಗರ್ವವನ್ನು ನೀವು ಕಡಿಮೆ ಮಾಡಬೇಕು, ಕಡಿಮೆಗೊಳಿಸಬೇಕು. ನಮ್ಮಲ್ಲಿ ಯಾಕೆ ಈ ಕ್ವಾಲಿಟೀಸ್ ಬರ್ತಾ ಇಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಅಹಂಭಾವ ಜಾಸ್ತಿ ಇದೆ, ಈಗೋ. ಅದಕ್ಕೆ ಬ್ಯೂರೋಕ್ರೆಟಿಕ್ ಈಗೋ ಅಂತ ಕರೀತಾರೆ. ಈ ಈಗೋ ಪ್ರಮಾಣವನ್ನು ನೀವು ತಗ್ಗಿಸಬೇಕು. ಅದು ಯಾವಾಗ ಬರುತ್ತೆ ಅಂತಂದರೆ, ನಿಮ್ಮಲ್ಲಿ ಎ ಸೆನ್ಸ್ ಆಫ್ ಹಂಬಲ್ನೆಸ್ಸನ್ನು ಬೆಳೆಸ್ಕೋಬೇಕು. ಸೆನ್ಸ್ ಆಫ್ ಹಂಬಲ್ನೆಸ್, ಹ್ಯುಮಿಲಿಟಿ ಅಂತ ಕರೀತಾರೆ ಅದಕ್ಕೆ. ವಿನಮ್ರತೆ
ಅಥವಾ ಹಂಬಲ್ನೆಸ್ ಅಂತ ಹೇಳ್ತೀವಿ. ಆ ಹಂಬಲ್ನೆಸ್ಸನ್ನು ನೀವು ಬೆಳೆಸ್ಕೊಂಡ್ರೆ, ವಿನಮ್ರತೆಯನ್ನು ಬೆಳೆಸ್ಕೊಂಡ್ರೆ, ಆವಾಗ ನಾವು ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬಹಳಷ್ಟು ಅಧಿಕಾರಿಗಳಲ್ಲಿ ಏನಿದೆ, ದೇ ಸಫರ್ ಫ್ರಮ್ ಇನ್ಫ್ಲೇಟೆಡ್ ಈಗೋ. ಅದಕ್ಕೆ ಬ್ಯೂರೋಕ್ರಾಟಿಕ್ ಅರೋಗನ್ಸ್ ಅಂತ ಹೇಳ್ತೀವಿ. ನಾವು ಅಧಿಕಾರಿಗಳಾಗ್ಬಿಟ್ವಿ, ಎಲ್ಲವೂ ನಮ್ಮ ಕೈಯಲ್ಲಿ ಬಂದುಬಿಡ್ತು, ಇನ್ನೇನು ನಾವು ಮಾಡಿದ್ದೇ ಸರಿ ಅನ್ನುವಂಥ ಚಿಂತನೆಗಳು ನಮ್ಮಲ್ಲಿರ್ತವೆ. ವಿಶೇಷವಾಗಿ ನಮ್ಮಲ್ಲಿ IAS ಅಧಿಕಾರಿಗಳಲ್ಲಿ ಇದು ತುಂಬ ಇದೆ. ಅವರು IAS ಆಗಿದ್ದೇವೆ ಅಂತಂದರೆ ನಾವೇನು ಜಗತ್ತಿನ ಅಧಿಪತಿಗಳಾಗ್ಬಿಟ್ವಿ, ಚಕ್ರವರ್ತಿಗಳಾಗ್ಬಿಟ್ವಿ, ಆ್ಯಸ್ ಎಫ್ ವಿ ಆರ್ ಎಂಪರರ್ಸ್ ಆಫ್ ದಿ ವರ್ಲ್ಡ್ ಅನ್ನೋ ಭಾವನೆ ಇದೆ. ಅದು ಬೇಡ. ನೀವು ನಾಗರಿಕ ಸೇವಕರು, ಜನಸೇವಕರು ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಯು ಆರ್ ಪಬ್ಲಿಕ್ ಸರ್ವೆಂಟ್ಸ್. ಜನಸೇವೆಗೆ ಆದ್ಯತೆ ಕೊಡಿ, ಜನಸೇವೆಗೆ ಆದ್ಯತೆ ಕೊಡ್ರಿ. ಪಬ್ಲಿಕ್ ಸರ್ವೀಸ್, ಇವರೇ ಪಬ್ಲಿಕ್ ಸರ್ವೆಂಟ್. ನಾವು ಪಬ್ಲಿಕ್ ಸರ್ವೆಂಟ್ ಅನ್ನೋದು ನಮ್ಮ ತಲೆಯಲ್ಲಿರಬೇಕು. ನೀವು ಸೇವಕರು ಹೊರತು ಮಾಲೀಕರಲ್ಲ. ನೀವು ಮಾಲೀಕರಲ್ಲ. ಈ ಕಾನ್ಸೆಪ್ಟ್ ನಮ್ಮಲ್ಲಿ ಭಾಳ ಜನ ಮರ್ತು ಬಿಡ್ತಾರೆ. ನೀವು ಸರ್ವೆಂಟ್ಸ್ ಆಫ್ ದ ಪೀಪಲ್, ನಾಟ್ ದಿ ಓನರ್ಸ್ ಆಫ್ ದಿ ಪೀಪಲ್. ನೀವು ಸಾರ್ವಜನಿಕ ಸೇವೆಗೆ ಬಂದ ಮೇಲೆ ಜನಸೇವೆಯನ್ನು ಮಾಡುವುದು ನಿಮ್ಮ ಕೆಲಸವೇ ಹೊರತು ನೀವು ಯು ಆರ್ ನಾಟ್ ದಿ ಬಾಸ್ ಆಫ್ ದ ಪೀಪಲ್. ಜನರ ಒಡೆಯರಲ್ಲ, ನಾವು ಜನರ ಪ್ರಭುಗಳಲ್ಲ, ಜನರ ಸೇವಕರಾಗಿದ್ದೇವೆ. ಸೊ ಎಲ್ಲಿ ಸೇವೆ ಅನ್ನೋ ಭಾವನೆ ಬರುತ್ತೆ, ಅವರಲ್ಲಿ ವಿನಮ್ರತೆ ಅನ್ನೋದು ತಾನಾಗಿಯೇ ಬರುತ್ತೆ. ವಿನೀತ ಭಾವ, ವಿನಮ್ರ ಭಾವ, ವಿನಯಶೀಲತೆ ಅದು ನಮ್ಮ ನೌಕರಶಾಹಿಯಲ್ಲಿ ಕಣ್ಮರೆಯಾಗ್ತಾ ಇದೆ. ಬಿಕಾಸ್ ದೇ ಆರ್ ಸಫರಿಂಗ್ ಫ್ರಮ್ ಈಗೋ, ಅರೋಗನ್ಸ್, ಆ್ಯಸ್ ಇಫ್ ವಿ ಆರ್ ಎವ್ರಿಥಿಂಗ್, ವಿ ಆರ್ ದಿ ಬಾಸ್. ನಾವು ಬಾಸು ಅನ್ನುವುದು ನಿಮ್ಮ ತಲೆಯಿಂದ ಹೋಗಬೇಕು. ಅದು ದಲೈ ಲಾಮಾ ಅವರ ಟೀಚಿಂಗ್ನಿಂದ ನೀವು ಪಡೆದುಕೊಳ್ಬೇಕು. ಅವರು ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿದ್ದರೂ ಕೂಡ ಅವರಿಗೊಂದು ಚೂರು ಕೂಡ ಗರ್ವ ಇಲ್ಲ. ಶ್ರೀಸಾಮಾನ್ಯ ಜನರಂತೆ ಅವರು ಓಡಾಡ್ತಾರೆ. ನೀವು ಅವ್ರನ್ನ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ. ಸೊ ದಲೈ ಲಾಮಾ ಅವರ ಒಂದು ಹಂಬಲ್ನೆಸ್ಸು, ಒಂದು ಹ್ಯುಮಿಲಿಟಿ, ಅವರ ಸರಳತೆ, ಅವರ ಜನಸೇವೆ ಮಾಡುವಂಥ ಒಂದು ಅದಮ್ಯವಾದ ಉತ್ಸಾಹ, ಅದನ್ನು ನಮ್ಮ ಅಧಿಕಾರಿಗಳು, ನೌಕರಶಾಹಿಯವರು ಬೆಳೆಸಿಕೊಂಡ್ರೆ ಅವರ ಜೀವನದ ಉಪದೇಶಗಳನ್ನು ನಾವು ಅಳವಡಿಸಿಕೊಂಡಂಗೆ ಆಗುತ್ತೆ ಅನ್ನುವುದನ್ನು ಬರೀಬೇಕು. ದೆನ್ ಪ್ಯಾರಾ 5. ಪ್ಯಾರಾ 5ನಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಪ್ಯಾರಾದಲ್ಲಿ ಪ್ಯಾರಾ 5 ಇಲ್ಲೂ ಕೂಡ 50 ಪದಗಳು, 50 ವರ್ಡ್ಸ್. ಪ್ಯಾರಾ 5ಅಲ್ಲಿ ಬಂದಾಗ ಇಲ್ಲೇನು ಪಾಯಿಂಟ್ ಹೈಲೈಟ್ ಮಾಡಬೇಕು ಅಂದರೆ, ಸೇವೆಯ ಮಾಡುವುದರಲ್ಲಿ ಸಾರ್ಥಕತೆ ಮತ್ತು ಸಂತೃಪ್ತಿಯನ್ನು ಕಾಣಬೇಕು. ಸೇವೆಯಿಂದ ಅಥವಾ ಸೇವೆಯಲ್ಲಿ ಸಾರ್ಥಕತೆ ಮತ್ತು ಸಂತೃಪ್ತಿಯನ್ನು ನಾವು ಕಾಣಬೇಕು. ಸಾರ್ಥಕತೆ ಮತ್ತು ಸಂತೃಪ್ತಿಯನ್ನು ನಾವು ಹೊಂದಬೇಕು. ಇದನ್ನು ನಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮನಗಾಣಬೇಕು. ಸಾರ್ಥಕತೆ ಅಂದರೆ ಫ್ರೂಟ್ಫುಲ್ನೆಸ್, ಅದಕ್ಕೆ ಫ್ರೂಟ್ಫುಲ್ನೆಸ್ ಅಂತ ಕರೀತಾರೆ. ಸಂತೃಪ್ತಿ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್. ಸ್ಯಾಟಿಸ್ಫ್ಯಾಕ್ಷನ್, ನಾವು ಸೇವೆಯನ್ನು ಮಾಡಿ ಅದರಿಂದ ಖುಷಿಯನ್ನು ಪಡ್ಕೊಳ್ಬೇಕು. ಸರ್ವೀಸ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್. ಸರ್ವೀಸ್ ಶುಡ್ ಲೀಡ್ ಟು ಫುಲ್ಫಿಲ್ನೆಸ್. 20-30 ವರ್ಷಗಳ ಕಾಲ ನಾವು ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾನೆಷ್ಟು ಜನಸೇವೆಯನ್ನು ಮಾಡಿದೆ ಅನ್ನುವುದರ ಬಗ್ಗೆ ನಮಗೆ ಖುಷಿ ಇರಬೇಕು. ದ ಮೋರ್ ಯು ಸರ್ವ್, ದ ಹ್ಯಾಪಿಯರ್ ಯು ಆರ್. ನೀವು ಎಷ್ಟೆಷ್ಟು ಸೇವೆಯನ್ನು ಮಾಡ್ತೀರೋ ಅಷ್ಟಷ್ಟು ಖುಷಿ ನಿಮ್ಮಲ್ಲಿ ಜಾಸ್ತಿ ಆಗಬೇಕು. ದ ಮೋರ್ ದ ಸರ್ವೀಸ್, ದ ಗ್ರೇಟರ್ ದ ಹ್ಯಾಪಿನೆಸ್. ಹ್ಯಾಪಿನೆಸ್ ಕಮ್ಸ್ ಬೈ ಸರ್ವೀಸ್ ಅಂತ ಹೇಳ್ತೀವಿ. ನಾವು ಉತ್ತಮ ಸೇವೆಯನ್ನು ಕೊಟ್ಟಾಗ ನಮಗೆ ಸಹಜವಾಗಿ ನಮ್ಮಲ್ಲಿ ಸಂತೋಷದ ಭಾವನೆ, ಸಾರ್ಥಕತೆಯ ಭಾವನೆ, ಸಂತೃಪ್ತಿಯ ಭಾವನೆ ಮತ್ತು ನಾವು ಏನೋ ಒಂದು ಸಾಧನೆಯನ್ನು ಮಾಡಿದ್ದೀವಿ ಅನ್ನುವ ಖುಷಿ ನಮ್ಮಲ್ಲಿ ಬರುತ್ತೆ. ಸಾಧನೆಯ ಒಂದು ಸಮಾಧಾನ ನಮ್ಮ ಮನಸ್ಸಿಗೆ ದೊರೆಯುತ್ತೆ. ಎಸ್, ಐ ಅಚೀವ್ಡ್ ಸಮಥಿಂಗ್. ನಾನು ಏನೋ ಒಂದು ಸೇವೆಯನ್ನು ಮಾಡಿದೆ ಅನ್ನುವ ಒಂದು ಖುಷಿ, ಆತ್ಮತೃಪ್ತಿ ನಮಗೆ ಬರಬೇಕು. ಅದನ್ನು ನಾವು ಆ ಆ್ಯಟಿಟ್ಯೂಡನ್ನು ದಲೈ ಲಾಮಾ ಅವರಿಂದ ಕಲ್ತ್ಕೊಳ್ಬೇಕು. ಅವರು ಈಗಲೂ ಕೂಡ ತಮ್ಮ 75ನೇ ವರ್ಷದ ವಯಸ್ಸಿನಲ್ಲಿ
ಜಗತ್ತಿನ ಮೂಲೆ ಮೂಲೆಗಳಲ್ಲೆಲ್ಲ ಟ್ರಾವೆಲ್ ಮಾಡಿ ಆ ಒಂದು ಟಿಬೇಟಿಯನ್ನರ ಜನರ ಉದ್ಧಾರಕ್ಕಾಗಿ, ಟಿಬೇಟಿನ ಸ್ವಾತಂತ್ರ್ಯಕ್ಕಾಗಿ, ವಿಮೋಚನೆಗಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅವಿರತವಾಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಟಿಬೇಟಿಯನ್ನರ ಸೇವೆ ಮಾಡುವುದೇ ನನ್ನ ಬದುಕಿನ ಉಸಿರು, ಟಿಬೇಟಿನ ಸ್ವಾತಂತ್ರ್ಯವೇ ನನ್ನ ಜೀವನದ ಪರಮಧ್ಯೇಯ ಅಂತ ಹೇಳಿ ದಲೈ ಲಾಮಾ ಅವರು ತಮ್ಮ ಸಂದರ್ಶನಗಳಲ್ಲಿ ಹೇಳ್ತಾರೆ. ಅಂದರೆ ಹಿ ಹ್ಯಾಸ್ ನಾಟ್ ರಿಟೈರ್ಡ್ ಫ್ರಮ್ ಸರ್ವಿಸ್. ಈವನ್ ಆಫ್ಟರ್ ಗೆಟಿಂಗ್ ದ ನೊಬೆಲ್ ಪೀಸ್ ಪ್ರೈಸ್, he continues to serve the Tibetan cause, the independence of Tibet, and giving justice for the Tibetans, for which his life is dedicated and committed. ಆ ಥರದ ಒಂದು ಕಮಿಟೆಡ್ ಲೈಫನ್ನು ದಲೈ ಲಾಮಾ ಅವರು ಕಳೀತಾ ಇದ್ದಾರೆ. ಸೊ ದಲೈ ಲಾಮಾ ಈಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಜಸ್ಟಿಸ್, ಲಿವಿಂಗ್ ಎಕ್ಸಾಂಪಲ್ ಆಫ್ ಹ್ಯುಮ್ಯಾನಿಟಿ. ಮಾನವೀಯತೆಗೆ ಒಂದು ಜೀವಂತ ನಿದರ್ಶನವಾಗಿ ಅವರು ಬದುಕ್ತಾ ಇದ್ದಾರೆ. ಅವರಿಂದ ನಮ್ಮ ಅಧಿಕಾರಿಗಳು ಈ ಮೌಲ್ಯಗಳನ್ನು ಕಲಿತುಕೊಳ್ಬೇಕು. ನಮ್ಮ ಅಧಿಕಾರದ ಅವಧಿ ಸಾರ್ಥಕ ಆಗಬೇಕು. ನೀವು ಎಷ್ಟು ವರ್ಷ ಅಧಿಕಾರಿ ಆಗಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಂಬಳ ತೊಗೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಹುದ್ದೆಯಲ್ಲಿ ಕೆಲಸ ಮಾಡಿದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾಡಿದಿರಿ ಅನ್ನೋದು ಇಂಪಾರ್ಟೆಂಟ್. ವಾಟ್ ಯು ಹ್ಯಾವ್ ಡನ್ ಈಸ್ ಇಂಪಾರ್ಟೆಂಟ್, ನಾಟ್ ಯುವರ್ ಪೋಸ್ಟ್, ನಾಟ್ ಯುವರ್ ಸ್ಯಾಲ್ರಿ, ನಾಟ್ ಯುವರ್ TADA, ನಾಟ್ ಯುವರ್ ಕಾರ್ ಆ್ಯಂಡ್ ಬಂಗ್ಲೋ. ವಾಟ್ ಯು ಡಿಡ್ ಫಾರ್ ದ ಪೀಪಲ್. ಸಮಾಜಕ್ಕೆ, ದಲಿತರಿಗೆ, ತುಳಿತಕ್ಕೆ ಒಳಗಾದವರಿಗೆ, ಶೋಷಿತರಿಗೆ, ಬಡಬಗ್ಗರಿಗೆ, ಹಿಂದುಳಿದವರಿಗೆ, ನಿರಾಶ್ರಿತರಿಗೆ ನೀವು ಎಷ್ಟು ಸಹಾಯ ಮಾಡಿದಿರಿ, ನೆರವು ಮಾಡಿದಿರಿ ಅನ್ನುವುದನ್ನು ನಾವು ನೋಡ್ತೇವೆ. ಅಂತಿಮವಾಗಿ ನೀವು ಮಾಡಿದ ಒಂದು ಒಳ್ಳೆಯ ಕಾರ್ಯಗಳಿಂದ ನಿಮಗೆ ಕೀರ್ತಿ ಬರುತ್ತೆ. ಅದನ್ನು ರಾಮಾಯಣದಲ್ಲಿ ಒಂದು ಇದರಲ್ಲಿ ಶ್ಲೋಕದಲ್ಲಿ ವೇದವ್ಯಾಸರು ಹೇಳ್ತಾರೆ. ಅದು ರಾಮಾಯಣ ಬರೀಬೇಕಾದಾಗ ವೇದವ್ಯಾಸರು ಹೇಳ್ತಾರೆ, ಪಾಪಾಯ ಪರಪೀಡನಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಬರುತ್ತೆ. ಅಂದರೆ ಇನ್ನೊಬ್ಬರಿಗೆ ಉಪಕಾರವನ್ನು, ನೆರವನ್ನು ಮಾಡುವುದು ಪುಣ್ಯ ಆದರೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ನೋಯಿಸುವುದು, ನೋವುಂಟು ಮಾಡುವುದು ಪಾಪ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ಅದು ನಮ್ಮ ಜೀವನದ ಮಂತ್ರ ಆಗಬೇಕು. ನಮ್ಮಿಂದ 10 ಜನರಿಗೆ, 4 ಜನರಿಗೆ ನೆರವಾಗಬೇಕು, ಅವರ ನೋವು ನಿವಾರಣೆ ಆಗಬೇಕು, ಅವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕೇ ಹೊರತು ನಮ್ಮಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರಬಾರ್ದು. ಯು ಮಸ್ಟ್ ನಾಟ್ ಬಿ ದ ರೀಸನ್ ಬಿಹೈಂಡ್ ದ ಟಿಯರ್ಸ್ ಇನ್ ದ ಐಸ್ ಆಫ್ ದ ಪೀಪಲ್, ರಾದರ್ ದ್ಯಾನ್ ಯು ಮಸ್ಟ್ ಬಿ ದ ರೀಸನ್ ಬಿಹೈಂಡ್ ರಿಮೂವಿಂಗ್ ದೋಸ್ ಟಿಯರ್ಸ್. ಆ ಕಣ್ಣೀರನ್ನು ಒರೆಸುವುದಕ್ಕೆ ನೀವು ಕಾರಣವಾಗಬೇಕೇ ಹೊರತು ಕಣ್ಣೀರನ್ನು ಒರೆಸುವುದಕ್ಕೆ ನೀವು ಕಾರಣ ಆದರೆ ನೀವೊಂದು ಉತ್ತಮ ಜನಸೇವೆಯನ್ನು ಮಾಡಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಈ ಗುಣಗಳನ್ನು, ಈ ಆದರ್ಶಗಳನ್ನು ನಾವು ದಲೈ ಲಾಮಾ ಅವರ ಬದುಕಿನಿಂದ ತಂದುಕೊಳ್ಬೇಕು ಅಂತ. ದೆನ್ ಲಾಸ್ಟ್ ಕನ್ಕ್ಲೂಡಿಂಗ್ ಪ್ಯಾರಾದಲ್ಲಿ ಏನು ಮಾಡಬೇಕು, ಪ್ಯಾರಾ ನಂಬರ್ 6 ಆ್ಯಂಡ್ ದ ಲಾಸ್ಟ್ ಪ್ಯಾರಾಗ್ರಾಫ್, ಕೊನೆಯ ಪ್ಯಾರಾಗ್ರಾಫ್ ಇದು. ಆ ಲಾಸ್ಟ್ ಪ್ಯಾರಾದಲ್ಲಿ ನೀವೇನು ಮಾಡಬೇಕು, ಇದಕ್ಕೆ ಉಪಸಂಹಾರ, ಕನ್ಕ್ಲೂಷನ್ ಮಾಡಬೇಕು. ನಿಮ್ಮ ಆನ್ಸರನ್ನು ಕನ್ಕ್ಲೂಷನ್ ರೂಪಕ್ಕೆ ತರಬೇಕು. ಸೊ ಆ ಕನ್ಕ್ಲೂಷನ್ನಲ್ಲಿ ಏನು ಮಾಡಬೇಕು ಅಂತಂದರೆ, ನಾಗರಿಕ ಸೇವೆಯಲ್ಲಿ ಇರುವವರಿಗೆ ದಯೆಯೇ ಸೇವಾಧರ್ಮ, ಅಹಿಂಸೋ ಪರಮಾಧರ್ಮ ಅಂತ ಒಂದು ಕಡೆ ಜೈನ ಧರ್ಮದಲ್ಲಿ ಬರುತ್ತೆ. ಅದನ್ನೇ ನೀವು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಸೇವಾ ಹಿ ಪರಮೋ ಧರ್ಮ, ಸೇವೆಯೇ ಶ್ರೇಷ್ಠವಾದ ಧರ್ಮ ಅಂತ ನಾವು ಹೇಳ್ಬೋದು. ಸೇವಾ ಹಿ ಪರಮೋ ಧರ್ಮ. ಇಲ್ಲಿ ಸೇವೆ ಅಂದರೆ ಯಾರ್ದೋ ಸೇವೆ ಅಲ್ಲ, ಜನರ ಸೇವೆ, ಸಾರ್ವಜನಿಕರ ಸೇವೆಯನ್ನು ಮಾಡುವುದೇ ನಮಗೆ ಮಹಾಭಾಗ್ಯ. ಅದನ್ನು ನಾವು ಮಾಡಬೇಕು. ಮತ್ತು ಆ ಸೇವೆಯನ್ನು ಮಾಡಬೇಕಾದಾಗ ಈ ಮಾನವೀಯ ಆದರ್ಶಗಳನ್ನು ನಾವು ಪಾಲಿಸಬೇಕು. ಮಾನವೀಯ ಮೌಲ್ಯಗಳನ್ನು, ಆದರ್ಶಗಳ ಪರಿಪಾಲನೆ ಮಾಡಬೇಕು. ಆದರ್ಶಗಳ ಪಾಲನೆ, ನಾವೆಲ್ಲರೂ ಕೂಡ ಮಾನವೀಯ ಆದರ್ಶಗಳ ಪಾಲನೆಯನ್ನು, ದೇ ಆರ್ ಕಾಲ್ಡ್ ಹ್ಯೂಮನ್ ಐಡಿಯಲ್ಸ್ ಆರ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಹ್ಯೂಮನ್ ವ್ಯಾಲ್ಯೂಸನ್ನು ನಾವು ಅಪ್ಹೋಲ್ಡ್ ಮಾಡಬೇಕು. ನೀವು ಯಾವ ಇಲಾಖೆಯಲ್ಲಾದರೂ ಇರಲಿ, ಯಾವ ಒಂದು ಹುದ್ದೆಯಲ್ಲಾದರೂ ಕೆಲಸ ಮಾಡ್ತಾ ಇರಲಿ, ವೆದರ್ ಯು ಆರ್ ವರ್ಕಿಂಗ್ ಆ್ಯಸ್ ಅ ಪಂಚಾಯತ್ ಸೆಕ್ರೆಟ್ರಿ ಆರ್ ಯು ಆರ್ ವರ್ಕಿಂಗ್ ಆ್ಯಸ್ ಅ ಚೀಫ್ ಸೆಕ್ರೆಟ್ರಿ.
ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆಗಿರ್ಬೋದು, ನೀವು ಯಾವ ಹುದ್ದೆಯಲ್ಲಿ ಇದ್ದು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೋ ಜನಸೇವೆಯ ಕಡೆಗೆ ಗಮನವನ್ನು ಕೊಡಿ. ನೀವು ಎಷ್ಟು ಸಂಬಳ ತೊಗೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸೇವೆಯನ್ನು ಕೊಡ್ತಿದ್ದೀರಿ ಅಂತ ಇಂಪಾರ್ಟೆಂಟ್. ಯುವರ್ ಪರ್ಸ್ನಾಲಿಟಿ ಈಸ್ ಮೆಜರ್ಡ್ ನಾಟ್ ಬೈ ಯುವರ್ ಸ್ಯಾಲರಿ ಆ್ಯಂಡ್ ಸ್ಟೇಟಸ್, ಇಟ್ ಈಸ್ ಮೆಜರ್ಡ್ ಬೈ ಯುವರ್ ಸರ್ವೀಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಎಷ್ಟು ಸೇವೆಯನ್ನು ಕೊಟ್ಟರೆ ಅದರಿಂದ ಜನ ಎಷ್ಟು ತೃಪ್ತರಾದರು, ನಿಮಗೆಷ್ಟು ಖುಷಿ ಆಯಿತು, ಆತ್ಮಸಂತೋಷ ಆಯಿತು ಅನ್ನೋದರ ಮೇಲೆ ನಿಮ್ಮ ಸೇವೆಯ ಗುಣಮಟ್ಟ ಅಳಿತೇವೆ ಹೊರತು ನಿಮ್ಮ ಸಂಬಳ ಎಷ್ಟು, ನಿಮ್ಮ TAD ಎಷ್ಟು, ಕಾರ್ ಎಷ್ಟು, ಬಂಗ್ಲೋ ಎಷ್ಟು, ಸ್ಟೇಟಸ್ ಎಷ್ಟು ಅದರ ಮೇಲೆ ನಾವು ಅಳಿಯೋದಿಲ್ಲ. ಸೊ ಈ ಒಂದು ಮೌಲ್ಯವನ್ನು, ಜೀವನದ ಮಾನವೀಯ ಮೌಲ್ಯವನ್ನು ಇಟ್ಕೊಂಡು ನಮ್ಮ ಅಧಿಕಾರಿ ವರ್ಗದವರ ಸೇವೆಯನ್ನು ಮಾಡಬೇಕು. ಪ್ರತಿಯೊಬ್ಬ ನಾಗರಿಕ ಸೇವಕನು ಕೂಡ ದಲೈ ಲಾಮಾರಂತೆಯೇ ಬದುಕಬೇಕು. ಎವ್ರಿ ಸಿವಿಲ್ ಸರ್ವೆಂಟ್ ಶುಡ್ ಲಿವ್ ಲೈಕ್ ದ ದಲೈ ಲಾಮಾ. ದಲೈ ಲಾಮಾ ಅವರು ಹೇಗೆ ನಮಗೆ ಬದುಕಿ ತೋರಿಸಿದ್ದಾರೆ, ಅದು ನಮಗೆಲ್ಲರಿಗೂ ಒಂದು ಆದರ್ಶಪ್ರಾಯವಾದ ಬದುಕು. ದಲೈ ಲಾಮಾಸ್ ಲೈಫ್ ಈಸ್ ಅನ್ ಐಡಿಯಲ್ ಫಾರ್ ಈಚ್ ಒನ್ ಆಫ್ ಅಸ್, ಎಸ್ಪೆಷಲಿ ಫಾರ್ ದ ಬ್ಯೂರೋಕ್ರಾಟ್ಸ್. ನಮ್ಮ ನಾಗರಿಕ ಸೇವೆಯಲ್ಲಿರುವವರಿಗೆ ದಲೈ ಲಾಮಾರ ಬದುಕು ಒಂದು ದಾರಿದೀಪ ಆಗಿದೆ, ಒಂದು ಮಾರ್ಗದರ್ಶಿ ಬದುಕಾಗಿದೆ. ಅದೇ ಅವರು ಹಾಕಿಕೊಟ್ಟ ದಾರಿಯಲ್ಲಿ, ಅವರು ತೋರಿಸಿದ ಬೆಳಕಿನಲ್ಲಿ ನಮ್ಮ ನಾಗರಿಕ ಸೇವಕರು ಕೆಲಸ ಮಾಡಬೇಕೇ ಹೊರತು ತಮಗೆ ಮನಸ್ಸಿಗೆ ಬಂದ ಹಾಗೆ ಅಧಿಕಾರ ಚಲಾವಣೆಯನ್ನು ಮಾಡಬೇಡಿ. ಮತ್ತು ಪ್ರತಿ ಹಂತದಲ್ಲೂ ಕೂಡ ದ ಡೇ ಒನ್ನಿಂದ ದ ಡೇ ಆಫ್ ರಿಟೈರ್ಮೆಂಟ್, ನೀವು ವೃತ್ತಿಯನ್ನು ಆರಂಭ ಮಾಡಿದ ದಿನದಿಂದ ನಿಮ್ಮ ನಿವೃತ್ತಿಯ ದಿನದವರೆಗೂ ಸಮಾಜದ ಈ ಶೋಷಿತ, ದಲಿತ, ದಮನಿತ, ತುಳಿತಕ್ಕೆ ಒಳಗಾದಂತಹ ಅಸಹಾಯಕರಾದ, ನಿರಾಶ್ರಿತರಾದ ಜನರಿಗೆ ನಿಮ್ಮ ಸಹಾಯ ಹಸ್ತವನ್ನು ಚಾಚ್ರಿ. ಯುವರ್ ಹಾರ್ಟ್ ಶುಡ್ ಬೀಟ್ ಫಾರ್ ದ ಸಫರಿಂಗ್ಸ್ ಆ್ಯಂಡ್ ಟಿಯರ್ಸ್ ಆಫ್ ದ ಪೀಪಲ್ ಹೂ ಹ್ಯಾವ್ ಬಿನ್ ಎಕ್ಸ್ಪ್ಲಾಯ್ಟೆಡ್, ಹೂ ಹ್ಯಾವ್ ಬಿನ್ ಸಪ್ರೆಸ್ಡ್, ಹೂ ಹ್ಯಾವ್ ಬಿನ್ ಡಿಪ್ರೈವ್ಡ್ ಇನ್ ದ ಸೊಸೈಟಿ ಫಾರ್ ಸೆಂಚುರೀಸ್. ಅವರ ಬಗ್ಗೆ ನಿಮ್ಮ ಹೃದಯ ಮಿಡಿತಾ ಇರಲಿ. Your heart should beat for the sufferings of these people, the tears of these people. ಆವಾಗ ನಿಮಗೆ ಒಂದು ಹೃದಯ ಇದೆ, ಅಂತಃಕರಣ ಇದೆ, ಮಾನವೀಯತೆ ಇದೆ, ದಯೆ ಇದೆ, ಕರುಣೆ ಇದೆ, ಅನುಕಂಪ ಇದೆ ಅಂತ ಹೇಳ್ಬೋದು. ಇಲ್ಲದೆ ಹೋದರೆ ನಿಮ್ಮನ್ನು ಹೃದಯಹೀನರು ಅಂತ ಕರಿಬೇಕಾಗುತ್ತೆ. ಹಾರ್ಟ್ಲೆಸ್ ಬ್ಯೂರೋಕ್ರಸಿ. ಇವತ್ತು ನಮ್ಮ ದೇಶದಲ್ಲಿ ನಾವು ಹಾರ್ಟ್ಲೆಸ್ ಬ್ಯೂರೋಕ್ರಸಿಯನ್ನು ನೋಡ್ತಾ ಇದ್ದೇವೆ. ಹೃದಯವಿಲ್ಲದ, ಹೃದಯಹೀನವಾದ, ಮಾನವೀಯತೆಯೇ ಸತ್ತು ಹೋಗಿರುವ ಅಥವಾ ಕರುಣೆಯೇ ಬತ್ತಿ ಹೋಗಿರುವ ಒಂದು ನಾಗರಿಕ ಸೇವಾ ವರ್ಗವನ್ನು ಕಾಣ್ತೇವೆ. ಇದು ಒಳ್ಳೆಯದಲ್ಲ, ಅದು ನಿಮಗೂ ಒಳ್ಳೆಯದಲ್ಲ, ದೇಶಕ್ಕೂ ಒಳ್ಳೆಯದಲ್ಲ. ಅದರ ಬದಲಾಗಿ ಮಾನವೀಯತೆಯಿಂದ ಕೂಡಿದ ಸೇವೆ ನಮಗೆ ಬೇಕು. ವಿ ಡೋಂಟ್ ವಾಂಟ್ ಜಸ್ಟ್ ಸರ್ವೀಸ್ ಫ್ರಮ್ ಟು ದ ಪೀಪಲ್. ವಿ ವಾಂಟ್ ಸರ್ವೀಸ್ ವಿತ್ ಹ್ಯೂಮನ್ ಅಪ್ರೋಚ್, ವಿತ್ ಅ ಹ್ಯೂಮನ್ ಫೇಸ್ ಅಂತ. ಮಾನವೀಯ ಮುಖವುಳ್ಳ ಸೇವೆ, ಸರ್ವೀಸ್ ವಿತ್ ಹ್ಯೂಮನ್ ಟಚ್, ವಿತ್ ಹ್ಯೂಮನ್ ಫೇಸ್. ದಟ್ಸ್ ವಾಟ್ ಆಲ್ ಈಸ್ ರಿಕ್ವೈರ್ಡ್ ಇನ್ ದ ಪ್ರೆಸೆಂಟ್ ಡೇ ಸಿವಿಲ್ ಸರ್ವೀಸ್. ಅದಕ್ಕೆ ದಲೈ ಲಾಮಾ ಅವರ ಬದುಕೆ ನಮಗೆ ದೊಡ್ಡ ನಿದರ್ಶನ ಆಗಿದೆ, ಆದರ್ಶಪ್ರಾಯವಾಗಿದೆ, ಶ್ರೇಷ್ಠವಾದ ಒಂದು ಮಾಡೆಲ್ ಆಗಿದೆ, ಮಾದರಿಯಾಗಿದೆ. ಆ ದಲೈ ಲಾಮಾ ಅವರ ಮಾದರಿಯಲ್ಲಿಯೇ ನಮ್ಮ ಅಧಿಕಾರಿಗಳು, ಸಾರ್ವಜನಿಕ ನೌಕರರು, ಸಿಬ್ಬಂದಿ ವರ್ಗದವರು ಕೆಲಸ ಮಾಡಿದಾಗ ಮಾತ್ರ ಅವರು ಹೇಳಿದಂಥ ಮಾತಿಗೆ ಒಂದು ಅರ್ಥ ಬರುತ್ತೆ. ಏನಂತ, ನನ್ನ ಬದುಕು ಬಹಳ ಸರಳ, ನನ್ನ ಧರ್ಮ ಬಹಳ ಸರಳ, ಕರುಣೆಯೇ ನನ್ನ ಧರ್ಮ ಅಂತ ಏನು ಅವ್ರು ಹೇಳಿದ್ದಾರೆ, ಅದು ಬರೀ ಅವರಿಗಷ್ಟೇ ಅಲ್ಲ, ನಿಮ್ಮ ಬದುಕಿನಲ್ಲೂ ಅದು ಹಾಸುಹೊಕ್ಕಾಗಬೇಕು. ಕರುಣೆ ಮತ್ತು ದಯೆ ಅನ್ನೋದು ನಿಮ್ಮ ಬದುಕಿನ ಉಸಿರಾಗಬೇಕು. ಕಂಪ್ಯಾಷನ್ ಶುಡ್ ಬಿಕಮ್ ಯುವರ್ ಬ್ರೆತ್, ಕಂಪ್ಯಾಷನ್ ಶುಡ್ ಫ್ಲೋ ಇನ್ ಯುವರ್ ಬ್ಲಡ್. ನಮ್ಮ ಉಸಿರಲ್ಲಿ ಬರಬೇಕು, ನಮ್ಮ ರಕ್ತದಲ್ಲಿ ಆ ಭಾವನೆಗಳು ಹರಿದಾಗ ಮಾತ್ರ ನೀವೊಬ್ಬ ಒಳ್ಳೆಯ ನಾಗರಿಕ ಸೇವಕರಾಗಿ ಜನಸೇವೆ, ಸಮಾಜ ಸೇವೆ, ರಾಷ್ಟ್ರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮಾಡಬೇಕು ಅನ್ನುವ ಆಶಯವನ್ನು ನಾವಲ್ಲಿ ವ್ಯಕ್ತಪಡಿಸಿ, ಈ ಒಂದು ಏನು ದಲೈ ಲಾಮಾ ಅವರ ಮಂತ್ರ ಏನಿದೆ, ಅವರ ಹೇಳಿಕೆ ಏನಿದೆ, ಅದು ಇಡೀ ನಾಗರಿಕ ಸೇವೆಗೆ ಮುಕುಟಪ್ರಾಯ. ದ ಸ್ಟೇಟ್ಮೆಂಟ್ ಆಫ್ ದಲೈ ಲಾಮಾ ಈಸ್ ಲೈಕ್ ಎ ಕ್ರೌನಿಂಗ್ ಫೀಚರ್ ಆಫ್ ದ ಸಿವಿಲ್ ಸರ್ವಿಸ್ ಅಂತೀವಿ. ಇಡೀ ನಾಗರಿಕ ಸೇವೆಗೆ ಒಂಥರ ಕಳಶಪ್ರಾಯವಾದ ಮಾತನ್ನು ಪೂಜ್ಯ ದಲೈ ಲಾಮಾ ಅವರು ಹೇಳಿದ್ದಾರೆ.
ಅದನ್ನು ಅರಿತುಕೊಂಡು ನಮ್ಮ ಎಲ್ಲ ಅಧಿಕಾರಿಗಳು, ನಾಗರಿಕ ಸೇವಾ ಸಿಬ್ಬಂದಿ ನಡೆದುಕೊಂಡು ಇಲ್ಲೇನು ಹೇಳಿದೆ, ಈ ವರ್ಗದ ಎಲ್ಲ ಜನರಿಗೆ ಕರುಣೆ ಅಥವಾ ದಯೆಯನ್ನು ತೋರಿಸಿ ಅತ್ಯುತ್ತಮವಾದ ನಾಗರಿಕ ಸೇವೆಯನ್ನು ಮಾಡಬೇಕು, ಮಾಡಲಿ ಎಂದು ನಾವು ಆಶಿಸೋಣ ಅಂತ ಹೇಳಿ ನಿಮ್ಮ ಉತ್ತರವನ್ನು ಅಲ್ಲಿ ಕನ್ಕ್ಲೂಡ್ ಮಾಡಬೇಕು. ಸೊ 6 ಪ್ಯಾರಾಗ್ರಾಫಲ್ಲಿ ಒಂದೊಂದು ಪ್ಯಾರಾದಲ್ಲಿ 50 ಪದಗಳಂತೆ ಈ ಸ್ಟೇಟ್ಮೆಂಟನ್ನು ನೀವು ಈ ರೀತಿಯಾಗಿ ಅನಾಲಿಸಿಸ್ ಮಾಡಿ ಬರೆದ್ರೆ ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ಆನ್ಸರ್. ಈಗೇನು ಹೇಳಿದೆ ಈ ಮಾತುಗಳನ್ನೇ ಇದೇ ರೀತಿಯಲ್ಲಿ ನೀವು ಎಕ್ಸಾಮ್ನಲ್ಲಿ ಉತ್ತರದಲ್ಲಿ ಬರೆದ್ರೆ ನನ್ನ ಪ್ರಕಾರ ಈ ರೀತಿ ನೀವು ಉತ್ತರ ಬರೆದಿದ್ದೇ ಆದರೆ 20ಕ್ಕೆ ಕನಿಷ್ಠ ಅಂದರೂ ಕೂಡ ಒಂದು 12 ಅಂಕಗಳು ಗ್ಯಾರಂಟಿ ಬರ್ತವೆ. ಈ ಥರ ನೀವು ಬರೆದಿದ್ದಾದರೆ ಐ ಕ್ಯಾನ್ ಅಶ್ಯೂರ್ ಯು 12+ ಮಾರ್ಕ್ಸ್. ಈ ಥರ ಬರೆದ್ರೆ 20ಕ್ಕೆ 12 ಅಂಕಗಳು ಆರಾಮ್ಸೆ ನಿಮಗೆ ಬರ್ತವೆ ಮತ್ತು ಒಳ್ಳೆಯ ಸ್ಕೋರನ್ನು ಎಕ್ಸಾಮ್ನಲ್ಲಿ ಮಾಡಬಹುದು ಅನ್ನೋದು. ಸೊ ಇದು ಮೊದಲ ಪ್ರಶ್ನೆಗೆ ನಾನು ಕೊಡುವಂತಹ ಉತ್ತರ. ಸೊ ಈಗ ಇನ್ನೊಂದು ಪ್ರಶ್ನೆಗೆ ನಾನು ಹೋಗ್ತೇನೆ. ವಿಲ್ ಗೋ ಟು ಅನದರ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಟ್ ಮಾಡಿ. ಸಾಂಸ್ಥಿಕ ಆಡಳಿತದ ತತ್ವಗಳನ್ನು ವಿವರಿಸಿ ಹಾಗೂ ಯಾವುದೇ 3 ಭಾರತೀಯ ಕಂಪನಿಗಳ ಅತ್ಯುತ್ತಮ ಆಚರಣೆಗಳಿಗೆ ಕಾರ್ಪೊರೇಟ್ ಸಂಬಂಧಿಸಿದಂತೆ ಚರ್ಚಿಸಿ. ಸೊ ಇಲ್ಲೂ ಕೂಡ 300 ಪದಗಳು ಅಂತ ಹೇಳಿದರೆ ಇದು ಕೂಡ 20 ಮಾರ್ಕ್ಸ್ ಕ್ವಶನ್. 20 ಮಾರ್ಕ್ಸಿಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. 300 ಪದಗಳಿಗೆ ಮೀರದಂತೆ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅನ್ನೋದನ್ನು ಮೊದಲು ಫಸ್ಟ್ ಅರ್ಥ ಮಾಡಿಕೊಳ್ಳಿ. ಸಾಂಸ್ಥಿಕ ಆಡಳಿತದ ತತ್ವಗಳು ಅಂದರೆ ಏನು? ಸೊ ಇಲ್ಲಿ ಪ್ಯಾರಾ 1 ಆ್ಯಸ್ ಯೂಶ್ವಲ್ ಪ್ರತಿಯೊಂದನ್ನು ಪ್ಯಾರಾದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಪ್ಯಾರಾ 1 ಇಲ್ಲಿ ಬರೀರಿ 50 ವರ್ಡ್ಸ್. ಪ್ಯಾರಾ 1ನಲ್ಲಿ ನೀವು ಇನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಯಾವುದು, ಇನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಆರ್ ಆರ್ಗನೈಸೇಷನಲ್ ಪ್ರಿನ್ಸಿಪಲ್ಸ್ ಯಾವುದು ಅನ್ನೋದನ್ನು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಅಂದರೆ ಯಾವುದು, ಇವುಗಳ ವಿವರಣೆಯನ್ನು ಕೊಡಬೇಕಲ್ಲಿ, ಇವುಗಳ ವಿವರಣೆಯನ್ನು ಕೊಡಬೇಕು. ಆರ್ಗನೈಸೇಷನಲ್ ಪ್ರಿನ್ಸಿಪಲ್ಸ್ ಅಂದ್ರೇನು, ಇನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಅಂದರೆ ಏನು ಅಂತ. ನಮ್ಮಲ್ಲಿ ಅವು ಎಷ್ಟು ಬರ್ತವೆ? 6 ತತ್ವಗಳು ಬರ್ತವೆ. IIODEC IODEC ಅಂತ ನಾವು ಅವನ್ನ ಕರಿತೀವಿ. ಈ ತತ್ವಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಈ ತತ್ವಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. IODEC ಅಂದರೆ ಏನು ಅನ್ನೋದನ್ನು ನಾನು ಪಾಠ ಮಾಡಬೇಕಾದಾಗ ನಿಮಗೆ ಹೇಳಿದೆ. I for integrity, second I for impartiality, O for objectivity, D for dedication, E for empathy and C for compassion. ಸೊ ಇವು 6 ಮೌಲ್ಯಗಳನ್ನು ನೀವು ಮೊದಲು ತತ್ವಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಅವುಗಳನ್ನು ಬೋರ್ಡ್ ಮೇಲೆ ಬರೆದು ಬಿಡ್ತೀನಿ. ಸೊ ಇಂಟೆಗ್ರಿಟಿ ಮೊದಲನೇದ್ದು, ಇಂಪಾರ್ಷಿಯಾಲಿಟಿ ಎರಡನೇದು, ಒಬ್ಜೆಕ್ಟಿವಿಟಿ 3ನೇ ತತ್ವ, ಡೆಡಿಕೇಶನ್ 4ನೇ ತತ್ವ, ಇ ಅಂದರೆ ಎಂಪಥಿ ಅಥವಾ ನೆರವು, ಸಿ ಅಂದರೆ ಕಂಪ್ಯಾಷನ್. ಸೊ ಅದನ್ನು ಕನ್ನಡದಲ್ಲಿ ಸಮಗ್ರತೆ, ನಿಷ್ಪಕ್ಷಪಾತತೆ, ಆಬ್ಜೆಕ್ಟಿವಿಟಿ ಅಂದರೆ ವಸ್ತುನಿಷ್ಠೆ ಅಂತ ಹೇಳ್ತೀವಿ, ವಸ್ತುನಿಷ್ಠೆ. ಆಮೇಲೆ ಡೆಡಿಕೇಶನ್ ಅಂದರೆ ಸಮರ್ಪಣೆಯ ಭಾವ, ಎಂಪಥಿ ಅಂದರೆ ನೆರವು ಅಥವಾ ಸಹಾಯವನ್ನು ಮಾಡುವಂಥದ್ದು, ಕಂಪ್ಯಾಷನ್ ಅಂದರೆ ದಯೆ. ಸೊ ಈ ತತ್ವಗಳೇನಿವೆ, ಪ್ರಿನ್ಸಿಪಲ್ಸ್ ಏನಿವೆ, ಈ ತತ್ವಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸಾಂಸ್ಥಿಕ ತತ್ವಗಳು ಅಂತ ಇದನ್ನು ಕರೀತಾರೆ. ಸೊ ಈ ಸಾಂಸ್ಥಿಕ ತತ್ವಗಳೇನಿವೆ ಇವುಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಯಾರಾ, ಇವೆರಡೂ ಪ್ಯಾರಾಗಳಲ್ಲಿ ಪ್ಯಾರಾ 1 and 2 ಅಂತ ಹೇಳ್ತೀವಿ ನಾವು. ಪ್ಯಾರಾ 1 ಆ್ಯಂಡ್ ಪ್ಯಾರಾ 2
ಇವೆರಡರಲ್ಲೂ ಕೂಡ ಈ ತತ್ವಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇಂಟೆಗ್ರಿಟಿ ಅಂದ್ರೇನು? ಯಾರೂ ನಿಮ್ಮನ್ನು ನೋಡದೇ ಇದ್ದಾಗಲೂ ಕೂಡ ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಯಾವುದೇ ಶಿಕ್ಷೆಯ ಭಯ ಇಲ್ಲದೇ ಇದ್ದರೂ, ಯಾವುದೇ ನಿಯಂತ್ರಣದ ಭಯ ಇಲ್ಲದೇ ಇದ್ರೂ ನೀವು ಆನೆಸ್ಟಾಗಿ ಕೆಲಸ ಮಾಡಬೇಕು. ಬೀಯಿಂಗ್ ಆನೆಸ್ಟ್ ಈವನ್ ವೆನ್ ನೋ ಒನ್ ಈಸ್ ಮಾನಿಟರಿಂಗ್ ಯು, ಅಬ್ಸರ್ವಿಂಗ್ ಯು, ಪನಿಷಿಂಗ್ ಯು, ಕಂಟ್ರೋಲಿಂಗ್ ಯು, ಸ್ಟಿಲ್ ಯು ಆರ್ ಆನೆಸ್ಟ್. ದಟ್ ಈಸ್ ಕಾಲ್ಡ್ ಇಂಟೆಗ್ರಿಟಿ. ಈಗ ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ವೀಕ್ಷಣೆ ಮಾಡ್ತಿದ್ದಾರೆ, ನಿಮಗೆ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ತಾರೆ ಅನ್ನೋ ಭಯದಿಂದ ನೀವು ಆನೆಸ್ಟಿಯಿಂದ ತೋರಿಸಿದರೆ ಅದು ಇಂಟೆಗ್ರಿಟಿ ಅಲ್ಲ. ಅದನ್ನು ಡಿಸಿಪ್ಲಿನ್ ಅಂತಾರೆ, ಶಿಸ್ತು ಅಂತಾರೆ. ಭಯದಿಂದ ನಾವು ಮಾಡುವಂಥದ್ದು ಅದು ಇಲ್ಲದೇ ನೀವು ಮಾಡಿದರೆ ಅದನ್ನು ಇಂಟೆಗ್ರಿಟಿ ಅಂತ ಕರಿತೀವಿ. ಅದನ್ನು ನಮ್ಮ ಸಾರ್ವಜನಿಕ ಸೇವಕರು ಅನುಸರಿಸಬೇಕು. ಇಂಪಾರ್ಷಾಲಿಟಿ ಅಂದರೆ ನಾಗರಿಕರ ನಡುವೆ ತಾರತಮ್ಯವನ್ನು ಮಾಡಬಾರ್ದು, ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡಬೇಕು. ಜಾತಿ, ಧರ್ಮ, ಮತ, ಭಾಷೆ, ಪಂಥ, ಶ್ರೀಮಂತ, ಬಡವ, ಗ್ರಾಮೀಣ, ನಗರ, ವಿದ್ಯಾವಂತ, ಅವಿದ್ಯಾವಂತ, ಶ್ರೀಮಂತ, ಬಡವ ಈ ತಾರತಮ್ಯಗಳನ್ನು ಮಾಡಬೇಡಿ ಆಡಳಿತದಲ್ಲಿ. ವಸ್ತುನಿಷ್ಠೆ ಅಂದರೆ ನಿಮ್ಮ ನಿಷ್ಠೆ ಸತ್ಯಕ್ಕೆ ಇರಲಿ. ಯುವರ್ ಲಾಯಲ್ಟಿ ಶುಡ್ ಬಿ ಟುವರ್ಡ್ಸ್ ಟ್ರುತ್, ನಾಟ್ ಟು ದ ಪರ್ಸನ್. ವ್ಯಕ್ತಿಗಳಿಗೆ, ಪಕ್ಷಗಳಿಗೆ, ಸಂಘ ಸಂಸ್ಥೆಗಳಿಗೆ ನೀವು ನಿಷ್ಠರಾಗಬೇಡ್ರಿ, ಸತ್ಯಕ್ಕೆ ನಿಷ್ಠರಾಗ್ರಿ. ವಸ್ತುನಿಷ್ಠೆ ಅಂದರೂ ಒಂದೇ, ಸತ್ಯನಿಷ್ಠೆ ಅಂದರೂ ಒಂದೇ. ನಿಮ್ಮ ನಿಷ್ಠೆ ಏನೇ ಇದ್ದರೂ ಸತ್ಯದ ಪರವಾಗಿರಲಿ ಅನ್ನೋದು ಅಲ್ಲಿ ಪಾಯಿಂಟು. ಮತ್ತು ಡೆಡಿಕೇಶನ್ ಅಂದರೆ ಸಮರ್ಪಣೆ. ನಮ್ಮನ್ನು ನಾವು ಆಡಳಿತ ಕಾರ್ಯಗಳಿಗೆ ಸಮರ್ಪಿಸಿಕೊಳ್ಬೇಕು. ಯು ಆರ್ ಟೋಟಲಿ ಡೆಡಿಕೇಟೆಡ್ ಟು ದಿ ಅಡ್ಮಿನಿಸ್ಟ್ರೇಷನ್. ಆಡಳಿತಕ್ಕೆ ನೀವು ಬಂದ ಮೇಲೆ 30 ವರ್ಷಗಳ ಕಾಲ ನೀವು ಬೇರೆ ಅಂಶಗಳನ್ನು ಮರೆತು ಬಿಡಬೇಕು. ಯು ಮಸ್ಟ್ ಫರ್ಗೆಟ್ ಯುವರ್ ಫ್ಯಾಮಿಲಿ, ಫರ್ಗೆಟ್ ಯುವರ್ ಪರ್ಸನಲ್ ಲೈಫ್, ಪರ್ಸನಲ್ ಆಸ್ಪೆಕ್ಟ್ಸ್. ಯು ಆರ್ ಹೋಲಿ ಡೆಡಿಕೇಟೆಡ್ ಟು ದಿ ಸಿವಿಲ್ ಸರ್ವಿಸ್. ಈ ಡೆಡಿಕೇಶನ್ ಹೆಂಗಿರಬೇಕು ಅಂದರೆ 24x365 ಡೇಸ್, 24 ಗಂಟೆ 365 ದಿನಗಳು ನೀವು ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿರಬೇಕು. ಸಾರ್ವಜನಿಕ ಸೇವೆ ಬಿಟ್ಟರೆ ಬೇರೆ ಕಡೆ ನಿಮ್ಮ ಗಮನ ಹೋಗಬಾರ್ದು. ಎಂಪತಿ ಅಂದರೆ ನಿಮ್ಮ ಕೈಲಾದ ನೆರವನ್ನು ಮಾಡಬೇಕು. ಕೈಲಾದಷ್ಟು ನೀವು ಎಲ್ಲವನ್ನು ಮಾಡಿರಿ ಅಂತ ನಾನು ಏನು ಹೇಳಲ್ಲ. ನಿಮ್ಮ ಕೈಲೇ ಎಷ್ಟು ಸಾಧ್ಯವಿದೆಯೋ ಸಾಧ್ಯವಾದಷ್ಟು ನೆರವನ್ನು ನೀವು ಕಷ್ಟದಲ್ಲಿರುವವರಿಗೆ ಕೊಡಬೇಕು. ಹೆಲ್ಪ್ ದ ಪೀಪಲ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್, ಆಫ್ಕೋರ್ಸ್ ವಿದಿನ್ ದ ಫ್ರೇಮ್ವರ್ಕ್ ಆಫ್ ಲಾ. ನೀವು ಔಟ್ ಆಫ್ ದ ವೇ ಹೋಗಿ ಹೆಲ್ಪ್ ಮಾಡಿರಿ ಅಂತ ನಾವೇನು ಹೇಳಲ್ಲ. ನಿಯಮಾವಳಿಗಳಿಗೆ ಒಳಪಟ್ಟು ಕಾನೂನಿನ ಚೌಕಟ್ಟಿನ ಒಳಗಡೆ ನೀವು ಎಷ್ಟು ಜನರಿಗೆ ನೆರವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಜನರಿಗೆ ನೆರವು ಮಾಡಿ, ಅವರ ಕಡತಗಳನ್ನು ವಿಲೇವಾರಿ ಮಾಡಿರಿ, ಅವರಿಗೆ ನ್ಯಾಯವನ್ನು ದೊರಕಿಸುವ ಕೆಲಸವನ್ನು ಮಾಡಿದರೆ ಅದನ್ನು ಎಂಪಥಿ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಏನಿದೆ, ಎಂಪಥಿಗಿಂತ ಸಿಂಪತಿ ತೋರಿಸೋರು ಭಾಳ, ಅಂದರೆ ಅನುಕಂಪ ತೋರಿಸೋರು ಭಾಳ. ನಮಗೆ ಅನುಕಂಪ ಬೇಡ ಅಥವಾ ಕನಿಕರ ಬೇಡ. ಅಯ್ಯೋ ಪಾಪ, ಅಯ್ಯೋ ಸರ್ ಹಿಂಗೆ ಆಗಬಾರ್ದಾಗಿತ್ತು ಅಂಥೇಳಿ ಈ ಸಿಂಪತಿ ತೋರಿಸುವವರ ಸಂಖ್ಯೆ ನಮ್ಮ ದೇಶದಲ್ಲಿ ಭಾಳ ಇದೆ. ದಟ್ಸ್ ಆಫ್ ನೋ ಯೂಸ್. ಸಿಂಪತಿ ಈಸ್ ಮೀನಿಂಗ್ಲೆಸ್ ವಿದೌಟ್ ಅ ಪ್ರಾಕ್ಟಿಕಲ್ ಹೆಲ್ಪ್. ನೀವು ಕಷ್ಟದಲ್ಲಿರುವ ವ್ಯಕ್ತಿಗೆ ಒಂದು ಕೈಲಾದ ನೆರವನ್ನು ಕೊಟ್ಟರೆ ಅದಕ್ಕೆ ಅರ್ಥ ಇದೆ. ಅಯ್ಯೋ ಪಾಪ ಅವನಿಗೆ ಕಷ್ಟ ಆಯಿತು ಅಂತ ನೀವು ಬಾಯಿಂದ ಹೇಳಿದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹಳ್ಳಿ ಕಡೆ ಜನ ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ, ಕ್ರೊಕೊಡೈಲ್ ಟಿಯರ್ಸ್. ಸೊ ನೀವು ಮೊಸಳೆ ಕಣ್ಣೀರನ್ನು ತೋರಿಸ್ಬೇಡ್ರಿ. ನಿಮ್ಮ ಕೈಲಾದಷ್ಟು ಆ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಆ್ಯಸ್ ಪರ್ ರೂಲ್ಸ್ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿರಿ ಅಂತ ಹೇಳ್ತೀವಿ. ಅದು ಎಂಪಥಿ. ಕಂಪ್ಯಾಷನ್ ಆಗಲೇ ನಾನು ಹಿಂದಿನ ಕ್ವಶನ್ನಲ್ಲಿ ಹೇಳಿದ್ದೀನಿ. ಇತರರ ಬಗ್ಗೆ ನಮಗೆ ದಯೆ ಇರಲಿ, ಅನುಕಂಪ ಇರಲಿ, ಆ ಮಾನವೀಯ ಒಂದು ಮೌಲ್ಯಗಳು ನಮ್ಮಲ್ಲಿ ಇರಲಿ ಅನ್ನೋದು. ಸೊ ಪ್ಯಾರಾ 1 ಮತ್ತು 2ರಲ್ಲಿ ನೀವು ಈ ಸಾಂಸ್ಥಿಕ ತತ್ವಗಳನ್ನು, ಅಯೋಡೆಕ್ ಪ್ರಿನ್ಸಿಪಲ್ ಅಂತ ಅದನ್ನು ನಾವು ಕರಿತೇವೆ. ಈ ಅಯೋಡೆಕ್ ಪ್ರಿನ್ಸಿಪಲ್ಗಳನ್ನು ನೀವೇನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿದೆ ನೋಡಿ, IIODEC. ಈ 6 ತತ್ವಗಳನ್ನು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಆನಂತರ ಬರುವಂಥದ್ದು ನಮ್ಮ ಯಾವುದಾದರೂ 3 ಕಂಪನಿಗಳು, ನಮ್ಮ ದೇಶದ 3 ಕಂಪನಿಗಳು, ಭಾರತದ 3 ಪ್ರತಿಷ್ಠಿತ ಕಂಪನಿಗಳಲ್ಲಿ ಈ ತತ್ವಗಳನ್ನು ಹೇಗೆ ಬಳಸ್ತಾರೆ
ಪ್ರತಿಷ್ಠಿತ ಕಂಪನಿಗಳಲ್ಲಿ ಈ ತತ್ವಗಳನ್ನು ಹೇಗೆ ಬಳಸ್ತಾರೆ ಅನ್ನೋದನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಮೊದಲನೇದು ನಿಮ್ಮ ಟಾಟಾ ಕಂಪನಿ, ಟಾಟಾ ಗ್ರೂಪ್ ಆಫ್ ಕಂಪನೀಸ್. ಟಾಟಾ ಗ್ರೂಪ್ ಫಸ್ಟ್ ಬರುತ್ತೆ ಮೊದಲನೇ ಸ್ಥಾನದಲ್ಲಿ. ಎರಡನೇ ಸ್ಥಾನದಲ್ಲಿ ವಿಪ್ರೋ ಕಂಪನಿ ಬರುತ್ತೆ, ವಿಪ್ರೋ ಕಂಪನಿ ಬರುತ್ತೆ. ಮೂರನೇ ಸ್ಥಾನದಲ್ಲಿ ನಮ್ಮ ದೇಶದಲ್ಲಿ ನಿಮ್ಮ ಜಿಂದಾಲ್ ಕಂಪನಿ ಬರುತ್ತೆ, ಜಿಂದಾಲ್ ಕಂಪನಿ ಬರುತ್ತೆ, ಜಿಂದಾಲ್ ಕಂಪನಿ. ಸೊ ಈ ಕಂಪನಿಗಳಲ್ಲಿ ಇರುವಂತಹ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಟಾಟಾ, ವಿಪ್ರೋ, ಜಿಂದಾಲ್, ಈ ಕಂಪನಿಗಳಲ್ಲಿ, ಪ್ರತಿಷ್ಠಿತ ಕಂಪನಿಗಳಲ್ಲಿ ಈ ಮೌಲ್ಯಗಳನ್ನು ಅವರು ಅಳವಡಿಸ್ಕೊಳ್ತಾರೆ. ಅವರು ಫಾಲೋ ಮಾಡುವಂಥ ಪದ್ಧತಿಗಳನ್ನು ಕಾರ್ಪೊರೇಟ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಕಾರ್ಪೊರೇಟ್ ಪ್ರಾಕ್ಟೀಸ್ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಜಾರಿಯಲ್ಲಿರುವ ಆಚರಣೆಗಳು, ಈ ಕಂಪನಿಯಲ್ಲಿ ಜಾರಿಯಲ್ಲಿರ್ತಕ್ಕಂತಹ ರೂಢಿಗಳು ಅಥವಾ ಆಚರಣೆಗಳು. ಪ್ರಾಕ್ಟೀಸ್ ಅಂದರೆ ಅದಕ್ಕೆ ಆಚರಣೆ ಅಂತ ಕರೀತಾರೆ, ರೂಢಿ ಅಂತಾರೆ, ಪದ್ಧತಿ ಅಂತ ಕೂಡ ಕರೀತಾರೆ. ಆ ಪದ್ಧತಿಗಳನ್ನು ನಾವಲ್ಲಿ ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ಅಗ್ರಸ್ಥಾನದಲ್ಲಿ ಇರುವಂತಹ ಕಂಪನಿ ಯಾವುದು ಅಂತ ಹೇಳಿದರೆ ಟಾಟಾ ಗ್ರೂಪ್ ಆಫ್ ಕಂಪನಿ. ಯಾಕಂದರೆ ಟಾಟಾ ಕಂಪನಿಯಲ್ಲಿ ಏನನ್ನು ಅವರು ಮಾಡ್ತಾರೆ ಅಂತ ಹೇಳಿದರೆ ಕಾರ್ಪೊರೇಟ್ ಪ್ರಾಕ್ಟೀಸ್ ಅಂತ ಇಲ್ಲಿ ಬರೀರಿ. ಸೊ ಕಾರ್ಪೊರೇಟ್ ಪ್ರಾಕ್ಟೀಸ್ ಅಂತ ಬರೋದು. ಸೊ ಟಾಟಾ ಕಂಪನಿಯಲ್ಲಿ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನು ಕೊಡ್ತೀನಿ. ಟಾಟಾ ಕಂಪನಿಯಲ್ಲಿರ್ತಕ್ಕಂತಹ ಪ್ರಾಕ್ಟೀಸ್ ಯಾವುದು ಅಂತ ಹೇಳಿದರೆ, ಟಾಟಾ ಕಂಪನಿ ಅಂದ್ಕೊಳ್ಳೆ ನಿಮಗೆ ನೆನಪಾಗಬೇಕಾಗಿದ್ದು ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ ಆಫ್ ದ ಎಂಪ್ಲಾಯಿ. ಸೊ ಟಾಟಾ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರ ಕುಟುಂಬದ ಕಾಳಜಿಯನ್ನು ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಕುಟುಂಬದ ಕಾಳಜಿಯನ್ನು ಅವರು ಚೆನ್ನಾಗಿ ಮಾಡ್ತಾರೆ. ಟಾಟಾ ಕಂಪನಿ ಫೇಮಸ್ ಆಗಿರೋದು ಆ ಕಾರ್ಪೊರೇಟ್ ಪ್ರಾಕ್ಟೀಸಿಂದ. ಸೊ ಇದು ಪ್ಯಾರಾ 3ನಲ್ಲಿ ತಗೊಳ್ಳಿ. ಟಾಟಾ ಕಂಪನಿಯವರು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ನೌಕರರ, ಎಂಪ್ಲಾಯೀಸ್ ಅಂದರೆ ಕಾರ್ಮಿಕರ ಅಥವಾ ನೌಕರರ ಒಂದು ಕುಟುಂಬದ ಕಾಳಜಿಯನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೋವಿಡ್ ಸಮಯದಲ್ಲಿ ನಮ್ಮ ದೇಶಕ್ಕೆ, ಇಡೀ ಜಗತ್ತಿಗೆ ಬಂದಿತ್ತು, ಭಾರತಕ್ಕೆ ಕೋವಿಡ್ ಸಮಸ್ಯೆ ಬಂದಾಗ ಅವಾಗಿನ್ನೂ ರತನ್ ಟಾಟಾ ಅವರು ಬದುಕಿದ್ರು. ಅವ್ರು ಹೇಳಿದರು, ಯಾವ ಕುಟುಂಬ ಈ ಕೋವಿಡ್ ಇದಕ್ಕೆ ಒಳಗಾಗಿದೆಯೋ, ಆ ರೋಗಕ್ಕೆ ಒಳಗಾಗಿದೆಯೋ, ತುತ್ತಾಗಿದೆಯೋ, ಆ ಕುಟುಂಬದ ಸಂಪೂರ್ಣವಾದ ಜವಾಬ್ದಾರಿಯನ್ನು ನಾವು ಕಂಪನಿಯವರು ವಹಿಸ್ಕೊಳ್ತೇವೆ. ಆ ಇಡೀ ವೈದ್ಯಕೀಯ ವೆಚ್ಚವನ್ನು, ಕುಟುಂಬದ ಇಡೀ ಕೋವಿಡ್ ಟ್ರೀಟ್ಮೆಂಟ್ ವೆಚ್ಚವನ್ನು ನಾವು ಕಂಪನಿಯವರೇ ಭರಿಸ್ತೀವಿ ಅಂತೇಳಿ ಖುದ್ದಾಗಿ ರತನ್ ಟಾಟಾ ಅವರು ಭರವಸೆಯನ್ನು ಕೊಟ್ಟಿದ್ದರು. ಮತ್ತು ಕೆಲವೊಂದು ಕುಟುಂಬಗಳಿಗೆ ಅವರೇ ಹೋಗಿ ಖುದ್ದಾಗಿ ಭೇಟಿ ಕೊಟ್ಟು ಬಂದರು. ಸ್ವಯಂ ತಾವೇ ಹೋಗಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಅವರಿಗೆ ವೈದ್ಯಕೀಯ ನೆರವನ್ನು ಕೊಟ್ಟರು. ಯಾವ ಟೈಮ್ನಲ್ಲಿ? ಡ್ಯೂರಿಂಗ್ ಕೋವಿಡ್ ಟೈಮ್, ಕೋವಿಡ್ ಅವಧಿಯಲ್ಲಿ, ಕೋವಿಡ್ ಸಂಕಷ್ಟದ ಅವಧಿಯಲ್ಲಿ ಭಾಳಷ್ಟು ಜನರಿಗೆ ಟಾಟಾ ಕಂಪನಿಯವರು ನೆರವು ಮಾಡಿದ್ದನ್ನು ನೀವೆಲ್ಲ ಟಿ ವಿಯಲ್ಲಿ ನೋಡಿದ್ದೀರಿ. ಅಂದರೆ ಮಾನವೀಯತೆಯನ್ನು ಮೆರೆದಂಥ ವ್ಯಕ್ತಿ ರತನ್ ಟಾಟಾ. ಅವ್ರ ಹತ್ರ ದುಡ್ಡಿತ್ತು ಅನ್ನೋದು ಮುಖ್ಯ ಅಲ್ಲ, ಬೇರೆ ಕಂಪನಿಯವರ ಹತ್ರ ಕೂಡ ದುಡ್ಡಿತ್ತು. ಮುಖೇಶ್ ಅಂಬಾನಿಯವರ ಬಳಿನೂ ದುಡ್ಡಿತ್ತು, ಅನಿಲ್ ಅಂಬಾನಿಯವರ ಬಳಿನೂ ದುಡ್ಡಿತ್ತು, ನಿಮ್ಮ ಗೌತಮ್ ಅದಾನಿಯವರ ಬಳಿನೂ ದುಡ್ಡಿತ್ತು. ನಿಮ್ಮ ಇನ್ನೂ ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮಲ್ಲಿದ್ದಾರೆ, ಬಜಾಜ್ ಕಂಪನಿಯಲ್ಲಿದ್ದಾರೆ, ಅದೇ ಬಿರ್ಲಾ ಕಂಪನಿಯಲ್ಲಿದ್ದಾರೆ. ಬಟ್ ಅವ್ರು ಯಾರು ಹೀಗೆ ನಡೆದುಕೊಳ್ಳಿಲ್ಲ. ಆದರೆ ಕೋವಿಡ್ ಸಮಯದಲ್ಲಿ ಯಾರ್ಯಾರು ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೋ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಯಾರಿಗೆ ಕೋವಿಡ್ ಬಂದಿತ್ತೋ ಅವರ ಕಂಪ್ಲೀಟ್ ವೈದ್ಯಕೀಯ ವೆಚ್ಚ, ಅದು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ಅದನ್ನು ಟಾಟಾ ಕಂಪನಿಯವರೇ ಭರಿಸಿದರು. ಆ ಖರ್ಚೆಲ್ಲ ನಾವೇ ಕೊಡ್ತೀವಿ, ನೀವು ಗಾಬರಿ ಆಗಬೇಡ್ರಿ ಅಂತ.
ಕೋವಿಡ್ ನಿಮಗೆಲ್ಲ ಗೊತ್ತಿದೆ, ಕೋವಿಡ್ ಟೈಮ್ನಲ್ಲಿ ಪಕ್ಕದ ಮನೆಯವ್ರನ್ನ ಹೋಗಿ ಮಾತಾಡ್ಸೋಕ್ಕೆ ಜನ ಹೆದರ್ತಾ ಇದ್ದರು. ನಿಮ್ಗೆ ಗೊತ್ತಿದೆ, ನಮ್ಮ ಮನೆಯವ್ರನ್ನೇ ನಾವು ಸೇರಿಸ್ತಿರ್ಲಿಲ್ಲ, ಒಂದೊಂದು ರೂಮ್ನಲ್ಲಿ ಒಬ್ಬೊಬ್ಬರು ಬಾಗಿಲು ಹಾಕ್ಕೊಂಡು ಕೊಡ್ತಿದ್ವಿ. ಅಂಥ ಟೈಮ್ನಲ್ಲಿ ಟಾಟಾ ಅವರು ಖುದ್ದಾಗಿ ತಮ್ಮ ಎಂಪ್ಲಾಯೀಸ್ ಮನೆಗಳಲ್ಲಿ ಬಾಂಬೆಗೆ ಹೋಗಿ ಅವರಿಗೆ ಧೈರ್ಯ ಹೇಳಿ, ನಿಮಗೇನಾಗಲ್ಲ, ನಿಮ್ಮ ಬೆನ್ನ ಹಿಂದೆ ನಮ್ಮ ಕಂಪನಿ ಇದೆ, ಅದು ಎಷ್ಟಾದರೂ ಖರ್ಚಾಗಲಿ ಕಂಪನಿಯಿಂದ ನಾವು ಕೊಡ್ತೀವಿ ಅಂತೇಳಿ. ದ್ಯಾಟ್ಸ್ ಅ ಬ್ಯೂಟಿಫುಲ್ ಪ್ರಾಕ್ಟೀಸ್. ಅಂದರೆ ಒಂದು ಮಾದರಿಯಾದಂತಹ ಆದರ್ಶವಾದ ಮಾನವೀಯ ಒಂದು ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂತಹ ಪ್ರಾಕ್ಟೀಸ್ಗಳನ್ನು, ಪದ್ಧತಿಗಳನ್ನು ಅವರು ಮಾಡಿದರು ಅನ್ನೋದಕ್ಕೆ ಈ ಟಾಟಾ ಕಂಪನಿಯ ಈ ಪ್ರಾಕ್ಟೀಸು ನಿದರ್ಶನ ಆಗುತ್ತೆ ಒಂದು. ಮತ್ತು ಇನ್ನೊಂದು ಕಂಪನಿಯ ಎಕ್ಸಾಂಪಲನ್ನು ಕೊಡ್ತೇನೆ. ಅವರು ಕೂಡ ನಮ್ಮ ದೇಶದಲ್ಲಿ ಭಾಳ ಹೆಸರು ಮಾಡಿದ್ದಾರೆ. ವಿಪ್ರೋ ಕಂಪನಿ, ಅಜಿಮ್ ಪ್ರೇಮ್ಜಿ ಅಂತ ಅದಕ್ಕೆ ಚೇರ್ಮನ್ ಇದ್ದಾರೆ. ಅಜಿಮ್ ಪ್ರೇಮ್ಜಿ ಅಂತ ಅದರ CEO ಮತ್ತು ಚೇರ್ಮನ್, ಮುಖ್ಯಸ್ಥರು, ಮಾಲೀಕರು, ಚೇರ್ಮನ್ ಅಂತ ಹೇಳ್ತಾರೆ. ಅಜಿಮ್ ಪ್ರೇಮ್ಜಿ ಅವರು ಅದಕ್ಕೆ ಚೇರ್ಮನ್ ಇದ್ದಾರೆ. ಈ ವಿಪ್ರೋ ಕಂಪನಿಯಲ್ಲಿರುವಂಥ ಒಂದು ಪ್ರಾಕ್ಟೀಸ್ ಏನು ಅಂತ ಹೇಳಿದರೆ, ಯಾವುದೇ ನೌಕರ ಕಂಪೆನ್ಸೇಟ್ರಿ ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀವಿ, ಕಂಪೆನ್ಸೇಟ್ರಿ ಜಾಬ್, ಆ ಕಂಪನಿಯಲ್ಲಿ ಕೆಲಸ ಮಾಡುವನ್ನ ಯಾವುದೇ ಒಬ್ಬ ವ್ಯಕ್ತಿ ಮೃತನಾದರೆ ಅವರ ಕುಟುಂಬಕ್ಕೆ ಉದ್ಯೋಗ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ಅನುಕಂಪದ ಆಧಾರದಲ್ಲಿ ನೇಮಕಾತಿ, ಅದನ್ನು ಅನುಕಂಪದ ನೇಮಕಾತಿ ಅಂತ ಹೇಳ್ತಾರೆ. ಯಾರಾದರೂ ಒಬ್ಬ ಎಂಪ್ಲಾಯಿ ಕಾರ್ಖಾನೆಯಲ್ಲಿ ಕೆಲಸ ಮಾಡಬೇಕಾದಾಗ ಮೃತನಾದರೆ ಅವರ ಕುಟುಂಬಕ್ಕೆ ಒಂದು ಜಾಬನ್ನು, ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಅದು ವಿಪ್ರೋ ಕಂಪನಿಯಲ್ಲಿ ಭಾಳ ಫೇಮಸ್ ಇದೆ. ಯಾರಾದರೂ ಒಬ್ಬ ನೌಕರ ಕೆಲಸ ಮಾಡಬೇಕಾದಾಗ ಪ್ರಾಣವನ್ನು ಕಳ್ಕೊಂಡ್ರೆ ಅವರ ಫ್ಯಾಮಿಲಿಗೆ ಕಂಪೆನ್ಸೇಟ್ರಿ ಜಾಬ್, ಅವ್ರ ಕುಟುಂಬದಲ್ಲಿರುವ ಮಗ ಆಗಲಿ ಮಗಳಾಗಲಿ ಅವರವರ ಒಂದು ವಿದ್ಯಾರ್ಹತೆಯ ಆಧಾರ, ಅವರೇನು ಓದಿದ್ದಾರೆ ಅನ್ನೋದರ ಆಧಾರದ ಮೇಲೆ ಒಂದು ಸೂಕ್ತವಾದ ಜಾಬನ್ನು ತಮ್ಮ ಕಂಪನಿಯಲ್ಲೇ ಕೊಡುವಂಥ ಒಂದು ಪಾಲಿಸಿಯನ್ನು, ಅಂದರೆ ಕಂಪೆನ್ಸೇಟ್ರಿ ರಿಕ್ರೂಟ್ಮೆಂಟ್ ಪಾಲಿಸಿಯನ್ನು ವಿಪ್ರೋ ಕಂಪನಿಯವರು ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ವಿಪ್ರೋ ಕಂಪನಿಯಲ್ಲಿ ನೀವು ಕೆಲಸಕ್ಕೆ ಸೇರಿದರೆ ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಧಕ್ಕೆ ಬಂದರೆ ನಿಮ್ಮ ಕುಟುಂಬದವರಿಗೆ ಒಂದು ಜಾಬ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ. ಪ್ರತಿಯೊಬ್ಬರಿಗೂ, ಯಾವ ನೌಕರು ಅಲ್ಲಿ ಪ್ರಾಣ ಕಳ್ಕೊಳ್ತಾರೋ ಅವರ ಕುಟುಂಬಕ್ಕೆ ಒಂದು ಜಾಬ್ ಕೊಡುವಂಥ ಒಂದು ನೀತಿಯನ್ನು ವಿಪ್ರೋ ಕಂಪನಿಯವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಜನಕ್ಕೆ ಆ ಬಗ್ಗೆ ಬಹಳ ಖುಷಿ. ಇಲ್ಲಪ್ಪ, ನಾವು ಈ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಅಂದರೆ ಅದರ ಅರ್ಥ ಅವರು ಪ್ರಾಣ ಕಳ್ಕೊಳ್ಳಿ ಅಂತಲ್ಲ. ಮತ್ತು ನಾನು ಹೇಳಿದ್ದೀನಿ, ನೀವು ತಪ್ಪಾಗಿ ತಿಳ್ಕೊಬೇಡಿ. ಅವ್ರ ಪಾಪ 100 ವರ್ಷ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ, ಬದುಕಲಿ. ಅಕಸ್ಮಾತಾಗಿ ಸಾವು ಸಂಭವಿಸಿದರೆ ಆ ಫ್ಯಾಮಿಲಿಗೆ ಒಂದು ಜಾಬನ್ನು ಕೊಡುವಂಥ ಒಂದು ನೀತಿಯನ್ನು ವಿಪ್ರೋ ಕಂಪನಿಯವರು ಫಾಲೋ ಮಾಡ್ತಾರೆ. ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಪೊರೇಟ್ ಪ್ರಾಕ್ಟೀಸ್ ದಟ್ ವಿ ಸಿ ಇನ್ ದ ವಿಪ್ರೋ ಕಂಪನಿ. ಒಂದು ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ, ಮೂರನೇ ಒಂದು ಕಂಪನಿಯ ಉದಾಹರಣೆಯನ್ನು ಕೊಡ್ತೇನೆ. ದಟ್ ಕಂಪನಿ ಈಸ್ ಕಾಲ್ಡ್ ಜಿಂದಾಲ್. ಜಿಂದಾಲಲ್ಲಿ ಒಂದು ಪ್ರಾಕ್ಟೀಸ್ ಇದೆ. ಜಿಂದಾಲ್ ಕಂಪನಿಯವ್ರದ್ದು ಒಂದು ಪ್ರಾಕ್ಟೀಸ್ ಏನು ಅಂದರೆ, ನೌಕರರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಟು ಎಂಪ್ಲಾಯೀಸ್ ಚಿಲ್ಡ್ರನ್. ಅಲ್ಲಿ ತಮ್ಮ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ನೌಕರರ ಮಕ್ಕಳಿಗೆ, ಅವರ ಮಕ್ಕಳೇನಿದ್ದಾರೆ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಜಿಂದಾಲ್ ಕಂಪನಿಯವರು ಮಾಡ್ತಾರೆ. ಯಾರ್ಯಾರು ಅವರ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೋ ಆ ಫ್ಯಾಕ್ಟ್ರಿ ಸುತ್ತಮುತ್ತ ಅವರಿಗೆ ವಸತಿ ಸೌಲಭ್ಯವನ್ನು ಕೊಡ್ತಾರೆ. ಈವನ್ ಶಿಕ್ಷಣ ಮತ್ತು ವಸತಿ ಎರಡೂ ಕೊಡ್ತಾರೆ. ಬರೀ ಶಿಕ್ಷಣ ಒಂದೇ ಅಲ್ಲ, ದೇ ಗಿವ್ ಈವನ್ ದ ಹಾಸ್ಟೆಲ್ ಫೆಸಿಲಿಟೀಸ್ ಆಲ್ಸೋ. ಅವ್ರಿಗೆ ವಾಸವಾಗಲಿಕ್ಕೆ ಅವಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕರೀತಾರೆ. ರೆಸಿಡೆನ್ಷಿಯಲ್ ಮಾಡೆಲನ್ನು ಮಾಡಿ ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ನೌಕರರ ಮಕ್ಕಳಿಗೆ ಉಚಿತ ವಸತಿ ಮತ್ತು ಉಚಿತ ಶಿಕ್ಷಣವನ್ನು ಜಿಂದಾಲ್ ಕಂಪನಿಯ ವತಿಯಿಂದ OP ಜಿಂದಾಲ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅವ್ರದ್ದೇ ಒಂದು ಟ್ರಸ್ಟ್ ಇದೆ, OP ಜಿಂದಾಲ್ ಟ್ರಸ್ಟ್. ಸೊ ಆ ಟ್ರಸ್ಟಿನ ಆಶ್ರಯದಲ್ಲಿ ಈ ಕೆಲಸವನ್ನು ಅಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಕೊಡ್ತಾರೆ. ಇದು ಬಹಳ ಅತ್ಯುತ್ತಮವಾದ ಒಂದು ಕಾರ್ಪೊರೇಟ್ ಪ್ರಾಕ್ಟೀಸ್. ಅಂದರೆ ಜಿಂದಾಲ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೊಂದು ಖುಷಿ ಏನು ಅಂದರೆ, ನಮ್ಮ ಮಕ್ಕಳು ಉಚಿತ ಶಿಕ್ಷಣವನ್ನು ಪಡ್ಕೊಳ್ತಾರೆ, ಅವರಿಗೆ ಉಚಿತವಾದ ವಸತಿ ಸೌಲಭ್ಯ ಇದೆ,
they have free accommodation, free hostel and free education system with food. ಅಲ್ಲಿ ಬೋರ್ಡಿಂಗು ಇದೆ, ಲಾಡ್ಜಿಂಗು ಇದೆ. ಆ ಮಕ್ಕಳಿಗೆ ಉಚಿತವಾಗಿ ಊಟ, ಉಚಿತವಾಗಿ ವಸತಿ, ಉಚಿತವಾದ ಶಿಕ್ಷಣವನ್ನು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ನೌಕರರ ಮಕ್ಕಳಿಗೆ ಕೊಡುವ ವ್ಯವಸ್ಥೆಯನ್ನು ಜಿಂದಾಲ್ ಕಂಪನಿಯವರು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತಿಗೂ ಇದೆ. ಈವನ್ ಟುಡೇ ದೇ ಪ್ರಾಕ್ಟೀಸ್. ಇಟ್ ಈಸ್ ಅ ಮ್ಯಾಟ್ರ್ ಆಫ್ ದೇರ್ ಕಾರ್ಪೊರೇಟ್ ಕಲ್ಚರ್. ಆ ಜಿಂದಾಲ್ ಕಂಪನಿಯ ಒಂದು ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ಇದು ಹಾಸುಹೊಕ್ಕಾಗಿದೆ. ಸೊ ಈ ಥರ ಬೇರೆ ಬೇರೆ ಕಂಪನಿಗಳೇನಿವೆ ತಮ್ಮ ತಮ್ಮ ಈ ಥರದ ಪ್ರಾಕ್ಟೀಸ್ಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನುವುದನ್ನು ನೀವು ಒಂದು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನೂ ಒಂದೆರಡು ಎಕ್ಸಾಂಪಲ್ಗಳನ್ನು ನಿಮ್ಮ ಮುಂದೆ ಕೊಡ್ತೇನೆ. ಅದನ್ನು ಪ್ಯಾರಾ 4 and 5 ನಲ್ಲಿ ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದು. ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಇನ್ಫೋಸಿಸ್. ಇನ್ಫೋಸಿಸ್ ಕಂಪನಿಯಲ್ಲಿ ಒಂದು ಸೌಲಭ್ಯ ಇದೆ. ಇನ್ಫೋಸಿಸ್ ಕಂಪನಿಯಲ್ಲಿ ಏನು ಅಂತಂದರೆ, ಎಂಪ್ಲಾಯೀಸ್ ಆರ್ ಸೆಂಟ್ ಆನ್ ರಿಸರ್ಚ್ ಟೂರ್. ಎಂಪ್ಲಾಯಿಗಳಿಗೆ ಸ್ಟಡಿ ಟೂರ್ ಅಂತ ಕೊಡ್ತಾರೆ. ಸ್ಟಡಿ ಟೂರ್ ಆ್ಯಂಡ್ ರಿಸರ್ಚ್ ಟೂರ್ ಅಂತ ಕೊಡ್ತಾರೆ. ನೀವು ರಿಸರ್ಚನ್ನು ಮಾಡಲಿಕ್ಕೆ ಅವಕಾಶವನ್ನು ಅಲ್ಲಿ ಎಂಪ್ಲಾಯಿಗಳಿಗೆ ಕಲ್ಪಿಸಿಕೊಡಲಾಗುತ್ತೆ. ವಿಶೇಷ ಅಧ್ಯಯನ ಪ್ರವಾಸವನ್ನು ಕಲ್ಪಿಸಿಕೊಡ್ತಾರೆ ಮತ್ತು ಸಂಶೋಧನೆಗೆ ಪ್ರೋತ್ಸಾಹ ಕೊಡ್ತಾರೆ. ಸಂಶೋಧನೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನೌಕರರು ಹೊಸದನ್ನು ಕಲೀಲಿ ಅನ್ನುವಂಥದ್ದು. ಮತ್ತು ಇನ್ಫೋಸಿಸ್ ಕಂಪನಿಯಲ್ಲಿ ಇನ್ನೊಂದು ಪ್ರಾಕ್ಟೀಸ್ ಏನು ಅಂತ ಹೇಳಿದರೆ, ಅನದರ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಅಂದರೆ, ಒಂದು ನಿರ್ದಿಷ್ಟ ಅವಧಿಯ ಸೇವೆಯನ್ನು ಮಾಡಿದ ಮೇಲೆ, ನಿರ್ದಿಷ್ಟ ಅವಧಿಯ ಸೇವೆಯನ್ನು ಪೂರ್ತಿ ಮಾಡಿದವರಿಗೆ ಕಂಪನಿಯ ಷೇರುಗಳನ್ನು ಕೊಡ್ತಾರೆ. ಕಂಪನಿಯ ಷೇರುಗಳನ್ನು ಅವರಿಗೆ ನೀಡಲಾಗುತ್ತೆ. ಆ ಕಂಪನಿಯ ನೀಡಲಾಗುತ್ತದೆ ಅಂತ ಹೇಳ್ತೀವಿ. ಪ್ರೀಮಿಯಂ ಷೇರುಗಳು ಅಂತ ಕರೀತಾರೆ. ಕಂಪನಿ ಶೇರ್ಸ್ ಆರ್ ಪ್ರೊವೈಡೆಡ್ ಫಾರ್ ದೋಸ್ ಹೂ ಕಂಪ್ಲೀಟ್ ಸರ್ಟನ್ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ಸರ್ವಿಸ್. ಸೇ 10 to 15 years, 10 ವರ್ಷ, 15 ವರ್ಷ, 20 ವರ್ಷ ಸೇವೆಯನ್ನು ಕಂಪ್ಲೀಟ್ ಮಾಡಿದವರು ಯಾರು ಎಂಪ್ಲಾಯೀಸ್ ಇದ್ದಾರೆ ಅವರಿಗೆ ಕಂಪನಿಯ ಪ್ರೀಮಿಯಂ ಷೇರುಗಳನ್ನು ಕೊಡಲಾಗುತ್ತೆ. ಅವರ ಸೇವೆಯನ್ನು ರೆಕಗ್ನೈಸ್ ಮಾಡಿ. ಅಂದರೆ ನೀವು ಅಷ್ಟು ವರ್ಷ ಸೇವೆಯನ್ನು ಮಾಡಿದಿರಿ ಅಂದರೆ ಇನ್ಫೋಸಿಸ್ ಕಂಪನಿಯಲ್ಲಿ, ನಿಮಗೆ ಆ ಕಂಪನಿಯ ಒಂದು ಪ್ರೀಮಿಯಂ ಶೇರು ನಿಮ್ಮ ಹೆಸರಿನಲ್ಲಿ ಬರುತ್ತೆ. ಮುಂದೆ ಆ ಶೇರ್ನಿಂದ ನಿಮಗೆ ಸಾಕಷ್ಟು ಆದಾಯ ಲಾಭಗಳಿಗೆ ನಿಮಗೆ ಆಗುತ್ತೆ. ಬೈ ದ ಟೈಮ್ ಯು ರಿಟೈರ್ ಯು ಗೆಟ್ ದ ಬೆನಿಫಿಟ್ಸ್ ಆಫ್ ದೋಸ್ ಪ್ರೀಮಿಯಂ ಶೇರ್. ಈ ಥರದ ಪ್ರಾಕ್ಟೀಸ್ಗಳು ನಿಮ್ಮ ಇನ್ಫೋಸಿಸ್ ಕಂಪನಿಯಲ್ಲೂ ಕೂಡ ಇರುವುದನ್ನು ನಾವು ನೋಡ್ತೇವೆ. ಅದೇ ಥರ ಬೇರೆ ಬೇರೆ ಕಂಪನಿಗಳು ತಮ್ಮದೇ ಆದ ಬೇರೆ ಆದಂಥ ಕಾರ್ಪೊರೇಟ್ ಪ್ರಾಕ್ಟೀಸ್ಗಳನ್ನು ಅನುಸರಿಸ್ತವೆ. ಫಾರ್ ಎಕ್ಸಾಂಪಲ್ ಬಜಾಜ್ ಇರ್ಬೋದು. ನೀವು ಬೇರೆ ಬೇರೆ ಕಂಪನಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಬಜಾಜ್ ಕಂಪನಿ ಇದೆ, ನಂತರ ಬಿರ್ಲಾ ಕಂಪನಿ ಇದೆ, ಆದಿತ್ಯ ಬಿರ್ಲಾ ಕಂಪನಿ ಇದೆ, ಆನಂತರ ಹಿಂದೂಜಾ ಅಂತ ಕಂಪನಿ ಇದೆ, ಹಿಂದೂಜಾ ಅಂತ ಒಂದು ಕಂಪನಿ ಇದೆ. ಆಮೇಲೆ ನಿಮ್ಮ ಹೀರೋ ಸೈಕಲ್ ಕಂಪನಿ ಇದೆ, ಹೀರೋ ಸೈಕಲ್ ಕಂಪನಿ. ಇವತ್ತಿಗೂ ನಿಮಗೆ ಗೊತ್ತಿದೆಯಲ್ಲೋ, ಹೀರೋ ಸೈಕಲ್ ಕಂಪನಿಯ ಒಂದು ಪಾಲಿಸಿ ಏನು ಅಂದರೆ, ಆ ಕಂಪನಿಯಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಉಚಿತವಾಗಿ ಅವರ ಮಕ್ಕಳಿಗೆ, ನೌಕರರಿಗೆ ಅಂತಲ್ಲ ಅವರ ಮಕ್ಕಳಿಗೆ ಒಂದು ಹೀರೋ ಸೈಕಲನ್ನು ಕೊಡುವಂಥ ಪರಿಪಾಠ ಇದೆ. ಯಾವ ಎಂಪ್ಲಾಯಿಗಳು ಹೀರೋ ಸೈಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅವರ ಮಕ್ಕಳಿಗೆ, ನೌಕರರ ಮಕ್ಕಳಿಗೆ ಒಂದು ಹೀರೋ ಸೈಕಲನ್ನು ಫ್ರೀಯಾಗಿ ಉಚಿತವಾಗಿ ಕೊಡುವಂತಹ ಪರಿಪಾಠ ಆ ಹೀರೋ ಸೈಕಲ್ ಕಂಪನಿಯವರು ಫಾಲೋ ಮಾಡ್ತಾ ಬಂದಿದ್ದಾರೆ. ಅದೇ ಥರ ಬೇರೆ ಬೇರೆ ಕಂಪನಿಯವರು, ಬಿರ್ಲಾ ಕಂಪನಿಯವರು, ಬಜಾಜ್ ಕಂಪನಿಯವರು ತಮ್ಮ ಪ್ರಾಡಕ್ಟ್ಸ್ಗಳು, ಐದರ್ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ಸನ್ನು ತಮ್ಮ ನೌಕರರಿಗೆ ನಿರ್ದಿಷ್ಟವಾದ ರೀತಿಯಲ್ಲಿ ಉಚಿತವಾಗಿ ಕೊಡುವಂಥ ಒಂದು ಪ್ರಾಕ್ಟೀಸ್ಗಳನ್ನು ಅವರು ಮಾಡ್ಕೊಂಡ್ಬಂದಿದ್ದಾರೆ. ಇವು ಎಲ್ಲವನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂದರೆ, ನಾವು ಏನು ಕೆಲಸವನ್ನು ಮಾಡ್ತೇವೋ ಕಾರ್ಪೊರೇಟ್ ಕಂಪನಿಯಲ್ಲಿ ಒಂದು ಉತ್ತಮವಾದ ಪ್ರಾಕ್ಟೀಸ್ಗಳನ್ನು ಇಡುವುದರ ಮೂಲಕ ನೈತಿಕತೆಯನ್ನು ಎತ್ತುವುದಕ್ಕೆ, ಕಾಪಾಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಲಾಸ್ಟ್ ನೀವು ಆನ್ಸರನ್ನು ಕನ್ಕ್ಲೂಡ್ ಮಾಡಬೇಕಾದಾಗ ಪ್ಯಾರಾ 6 6ನೇ ಪ್ಯಾರಾಗ್ರಾಫ್ದಲ್ಲಿ ಏನು ಮಾಡಬೇಕು,
ಈ ಒಂದು ವಿಚಾರಕ್ಕೆ ಉಪಸಂಹಾರ ಕನ್ಕ್ಲೂಷನ್ ಕೊಡಬೇಕಾದಾಗ ಹೇಳಬೇಕು, ಸಾಂಸ್ಥಿಕ ತತ್ವಗಳೇನಿವೆ, ನಾನಾಗಲೇ ಆ ತತ್ವಗಳನ್ನು ಬಗ್ಗೆ ಬೋರ್ಡ್ ಮೇಲೆ ಬರೆದೆ. ಆ ಸಾಂಸ್ಥಿಕ ತತ್ವಗಳೇನಿವೆ ಅವು ನೈತಿಕತೆಯನ್ನು ಎತ್ತಿ ಹಿಡಿತವೆ, ನೈತಿಕತೆಯನ್ನು ಬೆಳೆಸುವಲ್ಲಿ ಅವು ಸಹಕಾರಿಯಾಗ್ತವೆ, ನೈತಿಕತೆಯನ್ನು ಪ್ರಮೋಟ್ ಮಾಡುವಲ್ಲಿ ಈ ಸಾಂಸ್ಥಿಕ ತತ್ವಗಳು ಏನಿವೆ ಅವು ನೆರವನ್ನು ಕೊಡ್ತವೆ. ಮತ್ತು ಈ ತತ್ವಗಳನ್ನು ಕಾರ್ಪೊರೇಟ್ ಕಂಪನಿಗಳು ಏನು ಮಾಡಬೇಕು, ತಮ್ಮ ಪ್ರಾಕ್ಟೀಸಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ನೀವು ಅದನ್ನು ಉತ್ತರವನ್ನು ಕನ್ಕ್ಲೂಡ್ ಮಾಡಬೇಕು. ಕಾರ್ಪೊರೇಟ್ ಪ್ರಾಕ್ಟೀಸ್ಗಳಲ್ಲಿ ಇವುಗಳನ್ನು ಅಳವಡಿಕೆ ಮಾಡ್ಕೋಬೇಕು, ಈ ತತ್ವಗಳನ್ನು ಅಳವಡಿಕೆ ಮಾಡ್ಕೊಳ್ಳಿ. ಪ್ರತಿಯೊಂದು ಕಂಪನಿಯೂ ಕೂಡ ಈ ಸಾಂಸ್ಥಿಕ ತತ್ವಗಳು ಏನು ಹೇಳಿದೆ ನಾನಾಗಲೇ ಅಯೋಡೆಕ್ ಅಂತ ಹೇಳಿದೆ, ಆ ಶಬ್ದ ಇನ್ನೊಮ್ಮೆ ನೆನಪು ಮಾಡ್ಕೊಳ್ರಿ. ಅಯೋಡೆಕ್ ಕಾನ್ಸೆಪ್ಟ್ ಏನಿದೆ ಇದನ್ನು, ಈ ತತ್ವಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ನಿಮ್ಮ ಕಂಪನಿಗಳು ಶ್ರೇಷ್ಠವಾಗಿ ಮಾದರಿಯಾಗಿ ಕೆಲಸ ಮಾಡ್ತವೆ. ಜೊತೆಗೆ ನಿಮ್ಮ ಕಂಪನಿಯಲ್ಲೇ ಕೆಲಸ ಮಾಡುವಂಥ ನೌಕರರಿಗೆ ಒಂದು ಖುಷಿ ಬರುತ್ತೆ, ನಾನು ಈ ಕಂಪನಿಯಲ್ಲೇ ಕೆಲಸ ಮಾಡುವುದು ನನ್ನ ಪ್ರಿವಿಲೇಜ್, ಇಟ್ ಈಸ್ ಮೈ ಪ್ರಿವಿಲೇಜ್ ದಟ್ ಐ ವರ್ಕ್ ಇನ್ ದಿಸ್ ಕಂಪನಿ. ಯು ಫೀಲ್ ಪ್ರೌಡ್ ಆಫ್ ಯುವರ್ ಕಂಪನಿ. ನಿಮ್ಮ ಕಂಪನಿಯ ಬಗ್ಗೆ ನಿಮಗೆ ಒಂದು ಹೆಮ್ಮೆ, ಒಂದು ಅಭಿಮಾನ ನಿಮ್ಮಲ್ಲಿ ಮೂಡುತ್ತೆ. ಮತ್ತು ಆ ಕಂಪನಿಗೆ ಸಂಪೂರ್ಣವಾದ ನಿಮ್ಮ ಏನು ಡೆಡಿಕೇಶನ್, ಸಮರ್ಪಣೆಯನ್ನು ಮಾಡಿ ಕೆಲಸ ಮಾಡ್ತೀರಿ ಅಂಥೇಳಿ. ಹಾಗಾಗಿ ಪ್ರತಿಯೊಂದು ಕಂಪನಿಗಳು ಕೂಡ ನಮ್ಮ ದೇಶದಲ್ಲಿ ತಮ್ಮದೇ ಆದ ಕಾರ್ಪೊರೇಟ್ ಪ್ರಾಕ್ಟೀಸ್ಗಳನ್ನು ಅವರವರದೇ ಆದ ರೀತಿಯಲ್ಲಿ, ಅದು ವಸ್ತುವಿನ ರೂಪದಲ್ಲಿರ್ಬೋದು, ಸೇವೆಯ ರೂಪದಲ್ಲಿರ್ಬೋದು, ಸೌಕರ್ಯಗಳ ರೂಪದಲ್ಲಿರಬಹುದು, ಅಥವಾ ಆರ್ಥಿಕ ನೆರವಿನ ರೂಪದಲ್ಲಿರ್ಬೋದು, ಬೇರೆ ಬೇರೆ ವಿಧಗಳಲ್ಲಿ ಅವರು ತಮ್ಮ ಕಾರ್ಪೊರೇಟ್ ಪ್ರಾಕ್ಟೀಸ್ಗಳನ್ನು ತರ್ತಾರೆ. ಅದರ ಹಿಂದಿರುವ ಉದ್ದೇಶ ಈ ಸಾಂಸ್ಥಿಕ ತತ್ವಗಳನ್ನು ತಮ್ಮ ಕಂಪನಿಯ ಆಡಳಿತದಲ್ಲಿ ಜಾರಿಗೆ ತರಬೇಕು. ಅದನ್ನು ಮಾಡಲಿಕ್ಕೆ ಎಲ್ಲ ನಮ್ಮ ಕಂಪನಿಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಆ ನೈತಿಕತೆ ಅನ್ನೋದು ನಿಜವಾದ ಅರ್ಥದಲ್ಲಿ ಬೆಳೆದು ಅದು ಜಾರಿಗೊಳ್ಳುತ್ತದೆ ಅಂತ ಹೇಳಿಬಿಟ್ಟು ಆ ಆನ್ಸರನ್ನು ನೀವು ಕೊನೆಯ ಪ್ಯಾರಾದಲ್ಲಿ ಕನ್ಕ್ಲೂಡ್ ಮಾಡಿ ಅದಕ್ಕೆ ಉತ್ತರವನ್ನು ಮುಗಿಸ್ಬೇಕು. ಸೊ ಹಾಗಾಗಿ ಈ 2 ಪ್ರಶ್ನೆಗಳ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾಳೆ ಮತ್ತೆ ಇನ್ನೂ 2 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಥ್ಯಾಂಕ್ ಯು.